ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ದೇಶದ ಪ್ರಮುಖ ಖಾಸಗಿ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂತಹ ಕರ್ನಾಟಕ ಬ್ಯಾಂಕ್ ರಾಘವೇಂದ್ರ ಭಟ್ ಅವರನ್ನ 3 ತಿಂಗಳ ಅವಧಿಗೆ ತನ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಆಗಿ ನೇಮಿಸಿದೆ. ರಾಘವೇಂದ್ರ ಭಟ್ ಈ ಹಿಂದೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನಲ್ಲಿ 4 ದಶಕಗಳ ಕಾಲ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದು ಸಿಇಒ ಸಹಿತ ಪ್ರಮುಖ ಹುದ್ದೆಗಳನ್ನು ನಿಭಾಯಿಸಿದ್ರು. ಕರ್ನಾಟಕ ಬ್ಯಾಂಕ್ಗೆ ರಾಘವೇಂದ್ರ ಭಟ್ರನ್ನ ಎಂಡಿ ಮತ್ತು ಸಿಇಒ ಆಗಿ ಸ್ವಾಗತಿಸಲು ನಮಗೆ ಸಂತೋಷವಾಗಿದೆ. ಅವರ ಅನುಭವ ಮತ್ತು ಪರಿಣತಿಯ ಸಂಪತ್ತು ಬ್ಯಾಂಕ್ನ ನಿರಂತರ ಬೆಳವಣಿಗೆಗೆ ಮತ್ತು ಯಶಸ್ಸಿಗೆ ಕಾರಣವಾಗಲಿದೆ. ಗ್ರಾಹಕರು ಮತ್ತು ಷೇರುದಾರರಿಗೆ ಮೌಲ್ಯಯುತ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಅವರೊಂದಿಗೆ ಕೆಲಸ ಮಾಡಲು ನಾವು ಎದುರು ನೋಡುತ್ತಿದ್ದೇವೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಪಿ ಪ್ರದೀಪ್ ಕುಮಾರ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ಮುಖಂಡನ ವಿರುದ್ಧ ಶಾಸಕ ಅಶೋಕ್ ಕುಮಾರ್ ರೈ ಹೇಳಿಕೆಗೆ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಕೌಂಟರ್ ಅನ್ನು ನೀಡಿದ್ದಾರೆ. ಹಿಂದೂ ಜಾಗರಣ ವೇದಿಕೆಯ ಪ್ರತಿಭಟನೆಯಲ್ಲಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಅಜಿತ್ ಮಡಿಕೇರಿ ವಿರುದ್ಧ ಎಚ್ಚರಿಕೆ ನೀಡಿದ್ದ ಅಶೋಕ್ ಕುಮಾರ್ ಪ್ರತಿಕ್ರಿಯೆಯಾಗಿ ಬುದ್ಧಿ ಕಲಿಸುವ ಎಚ್ಚರಿಕೆಯನ್ನ ನೀಡಿದ್ರು. ಶಾಸಕರ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಅಜಿತ್ ಮಡಿಕೇರಿಯನ್ನ ಪುತ್ತೂರಿನಲ್ಲಿ 1 ಗಂಟೆ ಮೆರವಣಿಗೆ ಮಾಡ್ತೇವೆ, ಪುತ್ತೂರು ಶಾಸಕರಿಗೆ ತಾಕತ್ತಿದ್ರೆ ಬಂದು ತಡೆಯಲಿ. ಬಿಜೆಪಿ ಕಾರ್ಯಕರ್ತರು ಬಲೆ ಇಟ್ಟು ರಾಜಕೀಯ ಮಾಡಿದವರಲ್ಲ. ಬಿಜೆಪಿ ಕಾರ್ಯಕರ್ತರು ಸ್ವಾಭಿಮಾನಿಗಳು, ಹಣ ಆಮಿಷಗಳಿಗೆ ಮರುಳಾಗುವವರು ಬಿಜೆಪಿಗರಲ್ಲ. ಇಂದು ಯಾವುದಾದರೂ ಕೆಲಸಕ್ಕೆ ಶಾಸಕರ ಬಳಿ ಹೋದಲ್ಲಿ ಅವರಿಗೆ ಕಾಂಗ್ರೆಸ್ ಶಾಲ್ ಧ್ವಜವನ್ನ ನೀಡಲಾಗ್ತಿದೆ. ಸರ್ಕಾರಿ ಕೆಲಸ ಮಾಡಿಸಲು ಮನವಿ ನೀಡಲು ಹೋದಲ್ಲೂ ಇದೇ ಪರಿಸ್ಥಿತಿ. ಪುತ್ತೂರು ಶಾಸಕರು ಎಲ್ಲಾ ಕಡೆಗಳಲ್ಲೂ ಇದನ್ನೇ ಮಾಡ್ತಿದ್ದಾರೆ. ನಾನು ಕೂಡ ಶಾಸಕನಾಗಿ ಇದ್ದವ. ನನ್ನ ಬಳಿಯೂ ಕಾಂಗ್ರೆಸ್ನವರು ಬೇರೆ ಪಕ್ಷದವರು ನಮ್ಮ ಬಳಿ ಬಂದಿದ್ರು. ಅವರ ಕೆಲಸಗಳನ್ನ ನಾನು ಮಾಡಿಕೊಡ್ತಿದ್ದೇನೆ. ನಾನು ಯಾವತ್ತೂ ಅವರಿಗೆ ಬಿಜೆಪಿ ಶಾಲು ಧ್ವಜ ಹಾಕಿಲ್ಲ. ಈಗಿನ ಶಾಸಕರ ಗೋಮುಖ ಮಾತ್ರ ನೀವು ನೋಡಿದ್ದೀರಿ, ವ್ಯಾಘ್ರ ಮುಖವನ್ನ ನೀವು ನೋಡಿಲ್ಲ. ಪಿಸ್ತೂಲು ತೋರಿಸಿ ಎದುರಿಸುವವರು ಇದೇ ಮುಖವನ್ನ ಇಂದು ಜನರಿಗೆ ತೋರಿಸುವ ಪ್ರಯತ್ನದಲ್ಲಿ ಶಾಸಕರಿದ್ದಾರೆ ಎಂದು ಪುತ್ತೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಂಜೀವ ಮಠಂದೂರು ಹೇಳಿದ್ದಾರೆ. ಗುಂಡಿ ಮಾಡ್ತದೆ, ಮಣ್ಣಲ್ಲಿ ಇರ್ತದೆ, ಮಣ್ಣಲ್ಲಿ ಕೃಷಿ ಮಾಡ್ಕೊಡುವುದು ನಿಯಮ. ಈ ಸರ್ಕಾರ ಈಗ ಒಂದಾದ ರಾಯಲ್ಟಿ ಬಂದಂಚಿನ ಸಂಗತಿ, ಬೇರೆ ಬೇರೆ ಟ್ಯಾಕ್ಸ್ ಬಂದಂಚಿನ ಸಂಗತಿ ಉಂಟು. ಪ್ರಸಂಗ ಮಾಡ್ತಾರೆ ಬಂದೇರಿ ಮೂರು 1 ಟನ್ನಿಗೆ ಸ್ವಲ್ಪ 1000 ರೂಪಾಯಿ ದುಮ್ಮು ಮಾಡೋದಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಖಜಾನೆ ಖಾಲಿ ಆಗ್ತದೆ ಒಂದು ಉದಾಹರಣೆ. ಆ ಸ್ವಲ್ಪ 1000 ರೂಪಾಯಿನ 285 ರೂಪಾಯಿ ಬರ್ತದೆ. 285 ರೂಪಾಯಿ ಬರ್ತದೆ. ಸ್ವಲ್ಪ 1000 ಓಲು 285 ಓಲು. ಇನ್ನು ಸುಮಾರು 30 ರೂಪಾಯಿ ಕಲ್ಲದಿ ಬಂದಿತ್ತು ನಂಡ ಅವು ಸುಮಾರು 52 ರೂಪಾಯಿ ಮಿತ್ತು ಇಲ್ಲಡೆ ಬೋರ್ಗ ಕಲ್ಲದ ಕಾಸ್ಟ್ ಆಗ್ಬೋದು. ಏನಿಗೆ ಹೊರೆ ಮೂಲ ಕೊಡೋಣಕ್ಕಿನ ಮಾತ ಬಂದಲೇಕು ಹೊರೆ, ಆ ಕಾರ್ಮಿಕರಿಗೆ ಇಲ್ಲಿ ಹೊರೆ. ಈ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ನಾವು ಕೋರನ ಮುಂದೆ ಕಿಂದಿರಿ ಬಳಸ್ತಾ ಇಲ್ಲ. ಇವತ್ತು ಕೋರನಿಗೆ ಚಾಟಿ ಅಂತ ಹಿಡಿದು ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ದಪ್ಪ ಚರ್ಮದ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವುದೂ ಕೇಳ್ತಾ ಇಲ್ಲ. ಕೆಸರಲ್ಲಿ ಬಿದ್ದ ಕೋರನ ತರ ಇವತ್ತು ಈ ಸರ್ಕಾರ ನಡೀತಾ ಇದೆ. ಅಂತಹ ಸರ್ಕಾರಕ್ಕೆ ಇವತ್ತು ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಆ ಬಡ ವರ್ಗ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಇದೆ ಎನ್ನುವಂತಹ ಸಂದೇಶವನ್ನು ಇವತ್ತು ಇಲ್ಲಿಂದ ಕೊಡ್ತಾ ಇದ್ದೇವೆ ಬಂಧುಗಳೇ. ಕಳೆದ 2.5 ವರ್ಷದಲ್ಲಿ ಗ್ಯಾರಂಟಿ ನೆಪದಲ್ಲಿ ಒಂದು ಸರ್ಕಾರ ಜನರನ್ನು ಮೋಸ ಮಾಡಿ ಅಧಿಕಾರಕ್ಕೆ ಬರ್ತದೆ. ಆ ಗ್ಯಾರಂಟಿ ಹೇಗಿದೆ ಅಂತೇಳಿ ನನ್ನ ಪಕ್ಕದ ಒಬ್ಬ ರಾಮಣ್ಣ ಇದ್ದಾರೆ. ರಾಮಣ್ಣನಲ್ಲಿ ಮೊನ್ನೆ ಕೇಳಿದೆ, ರಾಮಣ್ಣರೇ ನೀವು ನೆಮ್ಮದಿಯಿಂದ ಇದ್ದೀರಾ ಅಂತ ಹೇಳಿ. ರಾಮಣ್ಣ ಹೇಳಿದ್ರು, ಈಗ 10,000 ರೂಪಾಯಿ ಬಂದಿತ್ತು ಕಿಸಾನ್ ಸಮ್ಮಾನ್ ನಿಧಿಟ್ರಿ ವಿಶ್ವೇಶ್ವರ ಭಟ್ರೆ, 10,000 ಮೋದಿ ಕೊರೋದಿದ್ದೇವೆ, 4,000 ಯಡಿಯೂರಪ್ಪ ಕೊರೋದಿದ್ದೇವೆ. 2 ವರ್ಷದ 4,000 ಉಂಟು. ನಾನು ಕೊಟ್ಟು ಕೃಷಿ ಇಲಾಖೆಯನ್ನು ಕೇಂದ್ರ ನಾನೇ ಹೇಳ್ತೀನಿ, ಐದು ಗಂಟೆ ಈಗ ಬುಡತಿಗೆ 2,000 ಬರ್ಕೊಡತ್ತ ಅಂತೆ ನಾವು 4,000 ಹೋಗ್ತಂದ್ರೆ 5 ಶಾಲೆ ಉಪಯೋಗಿಗೆ ಜೋಕ್ಲಿಗೆ 3,000 8,000 ಸ್ಕಾಲರ್ಶಿಪ್ ಹೋಗ್ತೀನಿ. ಪುರಂದರನ್ನೇ ಮಾಡ್ಯಾರಂತ ಶಾಲೆ ಬಂದು ಮಾಸ್ಟರ್ ಕೇಂದ್ರರಿಗೆ ಮಾಸ್ಟರ್ 2 ವರ್ಷ ಜೋಕ್ಲಿಗೆ ಸ್ಕಾಲರ್ಶಿಪ್ ಬರ್ಕೊಡುತ್ತೆ ತಾನೆ.
ಬೊಲುವಾರಿನಲ್ಲಿ ಹರಿತವಾದ ಆಯುಧ ಪ್ರದರ್ಶನ ಮಾಡಿದ ಆರೋಪದಲ್ಲಿ ವ್ಯಕ್ತಿಯೋರ್ವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ ಘಟನೆ ಜುಲೈ 14ರ ಮಧ್ಯಾಹ್ನ ನಡೆದಿದೆ. ಬನ್ನೂರು ಮೂಲದ ವ್ಯಕ್ತಿಯೊಬ್ಬರು ಹರಿತವಾದ ಆಯುಧವನ್ನ ದುರಸ್ತಿಗಾಗಿ ಪುತ್ತೂರುಪೇಟೆಗೆ ತಂದವರು ಬೊಲುವೂರು ಮಸೀದಿಯ ಬಳಿ ಶರ್ಟ್ ಹಿಂಬದಿ ಸಿಕ್ಕಿಸಿ ಪ್ರದರ್ಶನ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವ್ಯಕ್ತಿಯನ್ನ ನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆಶಿ ಅವರು ಮಂಗಳೂರು ರಾತ್ರಿ 7ರ ನಂತರ ಪ್ರಯೋಜನಕ್ಕೆ ಬಾರದಂತಹ ಊರು ಅಂದಿದ್ರು. ಇದೀಗ ಮರಳು ಕೆಂಪು ಕಲ್ಲನ್ನ ಬಂದ್ ಮಾಡುವ ಮುಖೇನ ಬೆಳಗ್ಗಿನಿಂದಲೇ ಪ್ರಯೋಜನಕ್ಕೆ ಬಾರದಂತಹ ಊರಿನಂತೆ ಮಾಡಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಆರೋಪಿಸಿದರು. ತೊಕ್ಕೊಟ್ಟು ಸಮೀಪದ ಕೊಲ್ಯ ಸಮೀಪ ಖಾಸಗಿ ಸಮಾರಂಭದಲ್ಲಿ ಭಾಗವಹಿಸಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಕಾರ್ಮಿಕರ ಉದ್ಯಮ ಕೆಲಸಗಳನ್ನ ಹತ್ತಿಕ್ಕುವ ಮೂಲಕ ಭಾವನೆಗಳಿಗೆ ಘಾಸಿಗೊಳಿಸುವುದರ ಜೊತೆಗೆ ಹೊಟ್ಟೆಗೆ ಊಟವಿಲ್ಲದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ರಾತ್ರಿ 7ರ ನಂತರ ಮಂಗಳೂರು ಪ್ರಯೋಜನಕ್ಕಿಲ್ಲದ ಊರು ಎಂದು ಡಿಕೆಶಿ ಬೆಂಗಳೂರಿನಲ್ಲಿ ಹೇಳಿದ್ದು, ಇದೀಗ ಬೆಳಗ್ಗಿನಿಂದಲೇ ಪ್ರಯೋಜನವಿಲ್ಲದಂತೆ ಮಾಡಲಾಗಿದೆ. ದೈವಸ್ಥಾನ, ದೇವಸ್ಥಾನ, ಗೃಹ ನಿರ್ಮಾಣ, ಕಟ್ಟಡ ನಿರ್ಮಾಣ ಎಲ್ಲದರ ಕಾಮಗಾರಿಗಳು ಕೆಂಪು ಕಲ್ಲು ಕೊರತೆಯಿಂದಾಗಿ ನಿಂತು ಹೋಗಿದೆ. ಕೇರಳದಲ್ಲಿ 1 ಟನ್ ಕಲ್ಲಿಗೆ ರೂಪಾಯಿ 32 ರಾಜಧನ ಪಡೆದರೆ ಕರ್ನಾಟಕದಲ್ಲಿ 282 ರಾಜಧನ ಪಡೆಯಲಾಗ್ತಿದೆ. ಅಕ್ರಮ ಕಲ್ಲುಕೋರೆಗಳ ನಡುವೆ ಕಾನೂನು ಪ್ರಕಾರ ತೆಗೆಯುವವರು ಅಷ್ಟೊಂದು ಮೊತ್ತ ರಾಜಧನ ನೀಡುವುದಾದರೂ ಹೇಗೆ? 21 ದಿನಗಳಲ್ಲಿ ಪರವಾನಗಿ ನೀಡಬೇಕಾಗಿತ್ತು. ಆದರೆ 7ರಿಂದ 8 ತಿಂಗಳು ಕಳೆದ್ರೂ ಕೊಡದೆ ಜಿಲ್ಲೆಯ ಇಡೀ ಕಾರ್ಮಿಕ ವರ್ಗವನ್ನ ಬೀದಿಗೆ ತಳ್ಳಿ ಹೊತ್ತಿನ ಊಟಕ್ಕೆ ತತ್ವಾರ ಉಂಟಾಗುವಂತೆ ಮಾಡಿದೆ. ಮೈನ್ಸ್ ಅಂಡ್ ಝೂವಾಲಜಿ ರಾಜಧನ ಕಟ್ಟದೆ ಅನುಮತಿ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದಿದೆ. ಮೊದಲಿಗೆ ಅಕ್ರಮ ಗಣಿಗಾರಿಕೆಯನ್ನ ನಿಲ್ಲಿಸಲಿ. ಕಾಂಗ್ರೆಸ್ ಜನಪ್ರತಿನಿಧಿಗಳ ಬೆನ್ನಲ್ಲಿ ನಿಲ್ಲುವವರೇ ಅಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಅದರ ವಿರುದ್ಧ ಕ್ರಮ ವಹಿಸದ ಇಲಾಖೆಗಳು ರಾಜಧನ ಸಂಗ್ರಹಕ್ಕೆ ಮುಂದಾಗಿರುವುದು ನ್ಯಾಯಸಮ್ಮತವಲ್ಲ. ಬಿಜೆಪಿ ಸರ್ಕಾರವಿದ್ದಾಗ ಇಂತಹ ವಾತಾವರಣವೇ ನಿರ್ಮಾಣವಾಗಿಲ್ಲ. ವಾರದೊಳಕ್ಕೆ ಸರಿಪಡಿಸುವ ಭರವಸೆಯನ್ನ ರಾಜ್ಯ ಸರ್ಕಾರ ನೀಡಿದೆ. ಸರಿಯಾಗದೇ ಇದ್ದಲ್ಲಿ ಇಂದು ಜಿಲ್ಲೆಯಾದ್ಯಂತ ನಡೆದ ಪ್ರತಿಭಟನೆಯ ರೀತಿಯಲ್ಲೇ ಮತ್ತೊಂದು ಜನಾಂದೋಲನ ಅನಿವಾರ್ಯ. ಗಲಭೆ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲಗೊಂಡಿದೆ. ಗಾಯಕ್ಕೆ ಅಂದೇ ಔಷಧಿ ಸಿಂಪಡಣೆ ಮಾಡಬೇಕಾಗಿತ್ತು. ಅದರ ಬದಲು ಎಲ್ಲ ಮುಗಿದ ಮೇಲೆ ಶಾಂತಿ ಸಭೆ ನಡೆಸಿ ತಮ್ಮ ವೈಫಲ್ಯಗಳನ್ನು ಮರೆಮಾಚುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಕಳೆದ ಸುಮಾರು ತಿಂಗಳುಗಳಿಂದ ಈ ಒಂದು ಜಿಲ್ಲೆ ಕಾರ್ಮಿಕರ ಒಂದು ವಾತಾವರಣ, ಕಾರ್ಮಿಕರಿಗೆ ಇವತ್ತು ಏನು ಅನುಕೂಲ ಆಗಬೇಕಿತ್ತು, ಕಾರ್ಮಿಕರು ಈ ಜಿಲ್ಲೆಯಲ್ಲಿ ಯಾವ ಉದ್ಯಮವನ್ನು, ಯಾವ ಒಂದು ದಿನನಿತ್ಯದ ಕೂಲಿಗೋಸ್ಕರ ಕೆಲಸ ಮಾಡುವಂಥದ್ದಿತ್ತು, ಅದೆಲ್ಲವೂ ಸಂಪೂರ್ಣ ಅವರ ಒಂದು ಕೆಲಸ ಕಾರ್ಯಕ್ಕೆ ಮತ್ತು ಅವರ ಭಾವನೆಗಳಿಗೆ ತೊಂದರೆ ಆಗುವಂಥದ್ದಾಗಿದೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡುವಂಥ ಕೆಲಸ ಖಂಡಿತ ಆಗ್ತಾಯಿದೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ರಾತ್ರಿ 7 ಗಂಟೆಯ ನಂತರ ಅದು ಏನೂ ಪ್ರಯೋಜನ ಇಲ್ಲದ ಊರು ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇವತ್ತು ನನಗೆ ಅನಿಸುವಂಥದ್ದು, ಡಿ ಕೆ ಶಿವಕುಮಾರ್ ಕೊಟ್ಟದ್ದು ಇವತ್ತು ಅವರು ರಾತ್ರಿಗೋಸ್ಕರ ಕೊಡಲಿಲ್ಲ, ಬೆಳಿಗ್ಗೆಯಿಂದಲೇ ಏನೂ ಇಲ್ಲದ ಊರು ಎನ್ನುವ ರೀತಿಯಲ್ಲಿ ಈ ಜಿಲ್ಲೆಗೆ ಒಂದು ನಿರ್ಲಕ್ಷ್ಯದ ಧೋರಣೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಒಂದು ಯೋಚನೆ ಮಾಡಬೇಕು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಕಾರ್ಮಿಕರ ಒಂದು ಸಮಸ್ಯೆ ಒಂದು ಕಡೆ ಆದರೆ, ನಮ್ಮ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇರ್ಬೋದು, ದೈವಸ್ಥಾನ ಇರ್ಬೋದು, ಅಥವಾ ಕಟ್ಟಡ ಕಾಮಗಾರಿ ಇರ್ಬೋದು, ಮನೆ ನಿರ್ಮಾಣ ಇರ್ಬೋದು, ಬೇರೆ ಬೇರೆ ಕಾಮಗಾರಿಗೆ ಹೊಯ್ಗೆ ಮತ್ತು ಕೆಂಪು ಕಲ್ಲನ್ನು ಆಧರಿಸಿಕೊಂಡು ಮಾಡುವಂಥದ್ದು ನಮ್ಮ ರೂಢಿ. ಆದರೆ ಇವತ್ತು ಕಲ್ಲು ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹತ್ತಿರದ ಕೇರಳದಲ್ಲಿ 32 ರೂಪಾಯಿಗೆ ಸಿಗ್ತದೆ. ಒಂದು ಟನ್ ಇದಕ್ಕೆ 32 ರೂಪಾಯಿಯಾಗಿ ರಾಯಲ್ಟಿ ತಗೊಳ್ತಾರೆ. ನಮ್ಮ ಕರ್ನಾಟಕದಲ್ಲಿ 1 ಟನ್ನಿಗೆ 282 ರೂಪಾಯಿ ತಗೊಳ್ತಾರೆ. ಆ ಕಾರಣದಿಂದಾಗಿ ಯಾರು ಕೋರೆ ಉದ್ಯಮದಾರರು, ಕಲ್ಲು ತೆಗೆಯುವ ಉದ್ಯಮದಾರರಿದ್ದಾರೆ, ಅವರೆಲ್ಲ ಇದನ್ನು ಕೆಲಸ ಮಾಡೋದನ್ನೇ ನಿಲ್ಲಿಸಿದ್ದಾರೆ. 21 ದಿನದಲ್ಲಿ ಪರವಾನಗಿ ಕೊಡಬೇಕು. 21 ದಿನದ ಬಿಟ್ಟು 6 ತಿಂಗಳಾದರೂ 8 ತಿಂಗಳಾದರೂ ಪರವಾನಗಿ ಕೊಡ್ತಾ ಇಲ್ಲ. ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಮಿಕ ವರ್ಗ
ಬೀದಿಗೆ ಬರುವಂಥ ಹೊಟ್ಟೆಗೆ ಒಂದು ಹೊತ್ತಿನ ಊಟಕ್ಕೂ ತತ್ವರ ಬರುವಂಥ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಯಾರು ಕಾರಣ? ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಒಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ಈ ಜಿಲ್ಲೆಯಲ್ಲಿ ಯಾರು ಕಾಂಗ್ರೆಸ್ನ ಪರವಾಗಿ ಹೋರಾಟ ಮಾಡ್ತಾರೆ ಅವರು ಏನು ಯೋಚನೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿರುವಂಥ ಮೈನ್ಸ್ ಆ್ಯಂಡ್ ಇದರದ್ದು ಮಂತ್ರಿಗಳು ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಉಸ್ತುವಾರಿ ಸಚಿವರು ಇದರ ಬಗ್ಗೆ ಒಂದು ವಿಶೇಷ ಸಭೆಯನ್ನು ಕೂಡ ಯೋಚನೆ ಮಾಡುವಂಥದ್ದಿಲ್ಲ. ಮೊನ್ನೆ ಗೃಹ ಸಚಿವರು ಇಲ್ಲಿ ಬಂದಿದ್ದರು, ಇದರ ಬಗ್ಗೆ ಏನು ರಾಯಲ್ಟಿ ಕಟ್ಟಿ ನೀವು ಅವಕಾಶ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಆಗೋದಿಲ್ಲ. ಅಷ್ಟೊಂದು ರಾಯಲ್ಟಿ ಕಟ್ಟಿ ಇವರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಕ್ರಮ ಗಣಿಗಾರಿಕೆ, ಅಕ್ರಮ ಕೋರೆ, ಅಕ್ರಮ ಮರಳುಗಾರಿಕೆ ಇದನ್ನು ನಿಲ್ಲಿಸಬೇಕು ಅಂತ ನಮ್ಮದು ಕೂಡ ಒತ್ತಾಯ ಇದೆ. ಇಲ್ಲಿ ಎಲ್ರಿಗೂ ಒಳ್ಳೆಯ ರೀತಿಯಲ್ಲಿ ಒಂದು ಸರಳೀಕರಣ ಮಾಡಿ ಕಾನೂನುಬದ್ಧವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಈ ಸರ್ಕಾರದ ಕೆಲಸ ಆಗಬೇಕಿತ್ತು. ಇವತ್ತು ಒಟ್ಟು ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ತೊಂದರೆ ಆಗಿದೆ. ಇದು ಲಾರಿ ಕಾರ್ಮಿಕರು ಇರ್ಬೋದು, ಗ್ಯಾರೇಜ್ ಕಾರ್ಮಿಕರು ಇರ್ಬೋದು, ಇವತ್ತು ಸ್ಪೇರ್ ಪಾರ್ಟ್ಸ್ ಅಂಗಡಿಯವರು ಇರ್ಬೋದು, ಕೋರೆಯಲ್ಲಿ ಕೆಲಸ ಮಾಡುವವರು ಇರ್ಬೋದು, ಇದನ್ನೇ ನಂಬಿಕೊಂಡಿರುವಂಥ ಮೇಸ್ತ್ರಿಗಳಿರ್ಬೋದು, ಸೆಂಟ್ರಿಂಗ್ ಹೊಡೆಯೋರು ಇರ್ಬೋದು, ಪೇಂಟರ್ ಇರ್ಬೋದು, ಎಲ್ಲ ಥರದ ವರ್ಕರ್ಗಳಿಗೆ, ಎಲ್ಲ ಥರದ ಕಾರ್ಮಿಕರಿಗೆ ಇವತ್ತು ಇಡೀ ಜಿಲ್ಲೆಯಲ್ಲಿ ತೊಂದರೆ ಆಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ನಾವು ಮನಗೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಜಿಲ್ಲೆಯಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಒಂದು ಸಮಸ್ಯೆಗೆ ಸರ್ಕಾರ ಸ್ಪಂದನೆ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ರೀತಿಯ ಹೋರಾಟವನ್ನು ಮಾಡುವಂಥದ್ದು ಖಂಡಿತ ನಾವು ಮಾಡ್ತೇವೆ. ಇವತ್ತು ಜನಸಾಮಾನ್ಯರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು ಸರ್ಕಾರದ ನೀತಿಯಿಂದಾಗಿ ಇವತ್ತು ಒಂದು ಹೊತ್ತು ಊಟ ಮಾಡೋದು ಬಿಡಿ, ಸರ್ಕಾರ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಯಾವ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಹೊಸ ಸರಳ ನೀತಿಯ ನಿಯಮವನ್ನು ಮಾಡಿಕೊಂಡು ವೈಗೆ ಮತ್ತು ಕಲ್ಲಿಗೆ ಬೇಕಾದ ನಿಯಮವನ್ನು ಮಾಡ್ತೇವೆ ಅಂತ ಏನು ವಾಗ್ದಾನ ಮಾಡಿದ್ದಾರೆ ಅದನ್ನು ತಕ್ಷಣ ಜಾರಿಗೆ ತರಬೇಕು. ಜನಸಾಮಾನ್ಯರಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಮತ್ತು ಅವರ ಎಲ್ಲ ದಿನಚರಿಗೆ ಸಹಕಾರ ಆಗುವ ರೀತಿಯಲ್ಲಿ ಸಹಕಾರ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ. ಮಾಡದಿದ್ದರೆ ಇನ್ನೊಂದು ಹಂತದ ಬೇರೆ ರೀತಿಯ ಪ್ರತಿಭಟನೆಯನ್ನು ಈ ಜಿಲ್ಲೆಯಲ್ಲಿ ಮಾಡುವ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಯೋಚನೆ ಮಾಡ್ತದೆ. ನೋಡಿ, ಕಾಂಗ್ರೆಸ್ನವರು ಗಲಭೆಯನ್ನು ನಿಯಂತ್ರಣ ಮಾಡುವುದರಲ್ಲಿ ಕೂಡ ವೈಫಲ್ಯ ಆಗಿದ್ದಾರೆ. ಯಾವ ಸಂದರ್ಭದಲ್ಲಿ ಇಲ್ಲಿ ಅಹಿತಕರ ಘಟನೆ ಆಗಿದೆ ಆ ಸಂದರ್ಭದಲ್ಲೇ ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡಿಕೊಂಡು ಅದಕ್ಕೆ ಯಾವಾಗ ಗಾಯ ಆಗ್ತದೆ ಆವಾಗಲೇ ಅದಕ್ಕೆ ಔಷಧಿ ಕೊಡಬೇಕು ಹೊರತು ಯಾವಾಗ ಗಾಯ ಆಗಿದೆ ಅದು ಪೂರ್ತಿ ಉಲ್ಬಣ ಆದ ನಂತರ ಬಂದು ಶಾಂತಿ ಸಭೆ ಮಾಡಿ ಏನು ಪ್ರಯೋಜನ ಇಲ್ಲ. ಮೊನ್ನೆ ಶಾಂತಿ ಸಭೆ ಮಾಡಿದ್ದಾರೆ, ಅದಕ್ಕೆ ನಮ್ಮದು ಸ್ವಾಗತ ಇದೆ. ಆದರೆ ಗಲಭೆ ಕಾರಣ ಅಲ್ಲ. ಕಾಂಗ್ರೆಸ್ಸಿನ ನಿಮ್ಮ ಹಿಂದುಗಡೆ ನಿಂತುಕೊಳ್ಳುವಂಥ, ನಿಮ್ಮ ಹಿಂದುಗಡೆ ಇರುವಂಥ ಕಾಂಗ್ರೆಸ್ಸಿನ ಯಾರು ನಿಮ್ಮ ಒಟ್ಟು ತಿರುಗಾಡುವವರು ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳುಗಾರಿಕೆ, ಅಕ್ರಮ ಕೋರೆ ಮಾಡುವುದನ್ನು ನಿಲ್ಲಿಸಿ, ಎಲ್ಲ ಸರಿಯಾಗ್ತದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಂದಂಥ 2 ಅಧಿಕಾರಿಗಳ ದಿಟ್ಟ ಕ್ರಮ ತಗೊಂಡಿದ್ದಾರೆ. ನೀವು ಸರ್ಕಾರದಿಂದ ಸರಳೀಕರಣವಾದ ಒಂದು ನಿಯಮವನ್ನು, ಕಾನೂನನ್ನು ಜಾರಿಗೆ ತರುವ ಮುಖಾಂತರ ಜನರಿಗೆ ಪ್ರಯೋಜನ ಮಾಡಬೇಕು ಹೊರತು ಈ ಗಲಭೆ ಇನ್ನೊಂದು ಮತ್ತೊಂದು ಸುಮ್ಮನೆ ಅದೆಲ್ಲ ಕಟ್ಟುಕತೆ ಕಟ್ಕೊಂಡು ಜನರಿಗೆ ತೊಂದರೆ ಆದದ್ದನ್ನು ಮರೆಮಾಚುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರು ಮಾಡುವುದನ್ನು ಬಿಡಬೇಕು. ಇವತ್ತು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯವಸ್ಥೆಯಲ್ಲಿ ಈ ಒಂದು ಕಲ್ಲು ತೆಗೆಯುವುದಕ್ಕೆ ಮತ್ತು ಮರಳನ್ನು ಸಪ್ಲೈ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದರೆ ಈ ಜಿಲ್ಲೆಯಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ. BJP ಸರ್ಕಾರ ಇದ್ದಾಗ ಕೂಡ ಈ ಥರ ವಾತಾವರಣ ಇತ್ತ? ಯಾವತ್ತಾದರೂ ಒಂದು ಸಲ ಇತಿಹಾಸದ ಪುಟ ತಿರುಗಿಸಿ ನೋಡಲಿ, ಈ ಜಿಲ್ಲೆಯಲ್ಲಿ ಈ ರೀತಿಯ ವಾತಾವರಣ ಯಾವತ್ತೂ ಆಗಲಿಲ್ಲ, ಇವತ್ತಾಗಿದೆ. ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಮಾಡಬೇಕು. ನೋಡಿ, ನಾವು ಗಡುವು ಕೊಡೋದಲ್ಲ. 1 ವಾರದೊಳಗೆ, ಇವತ್ತು ಸರ್ಕಾರ ಹೇಳಿದೆ 1 ವಾರದೊಳಗೆ ಇದನ್ನು ಸರಿ ಮಾಡ್ತೇನೆ ಅಂತ ಹೇಳಿದ್ದಾರೆ. 1 ವಾರದಲ್ಲಿ ಇವರು ಮಾಡದಿದ್ದರೆ ಎಲ್ಲ ಕಾರ್ಮಿಕರನ್ನು ಜೊತೆಗೂಡಿಸಿ ಇನ್ನೊಂದು ಸುತ್ತಿನ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ. ಚಾನೆಲ್ ಇನ್ ಕೋಸ್ಟಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. Are you looking for tutorial tuition and coaching classes? Here is Pragati Educational Academy. Admission open for direct and regular tutorial classes for 9th standard, 10th standard, 1st PUC, 2nd PUC failed students. Daily evening tuition coaching classes for 1st standard to 10th standard, both state and CBSE. Monday to Saturday, 4 PM to 6 PM. We also provide distance education for BA, BCom, BSc, BBA, MA, MCom, MSc and MBA. We also provide additional courses like aviation course, logistic and supply chain management, NTT, Montessori Diploma, ITI courses,
Fire and Safety Engineering, a division of Coastal Institute of Technology and Management and Coastal Sky Sea Aviation Academy. They are located in 3 different places. The head office is located in 3rd floor, Satyam Arcade, Pompel, Mangalore. Contact number 810-581-9025. The first branch office is in 2nd floor, Raghavendra Prasad Building, Mudubidre. Contact number 8861688134 and 9632661722. The second branch office is in 1st floor, Ekta Height, Santekatte, Udupi. Contact number 9148408116. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620. ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేదా మస్తు ಖುಷಿ ಆಪುಂಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ದಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು, ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್, ಸುರತ್ಕಲ್, ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್, ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಫ್ರಿಕೆರೆ ತೆಂಕ ಎಡಪದವು. ಬನ್ನಿ, ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ಸೌರಾಷ್ಟ್ರ ಕ್ಲೋತ್ ಸ್ಟೋರ್. ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರಗಳು ಇಲ್ಲಿ ಲಭ್ಯ ಇದೆ. ಶಾಲಾ ಮಕ್ಕಳಿಗಾಗಿ ಶಾಕ್ಸ್, ಟೈ, ಸ್ಕೂಲ್ ಬ್ಯಾಗ್ಸ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್ಸ್, ಟಿಫಿನ್ ಬಾಕ್ಸ್, ಟಿಫಿನ್ ಬ್ಯಾಗ್ಸ್, ಪೆನ್ಸಿಲ್ ಬಾಕ್ಸ್, ಪೆನ್ಸಿಲ್ ಬ್ಯಾಗ್, ಹೀಗೆ ಎಲ್ಲಾ ಮಕ್ಕಳ ಶಾಲಾ ವಸ್ತುಗಳ ಬೃಹತ್ ಸಂಗ್ರಹವಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನ ಹಾಗೂ ವಿಶ್ವಾಸನೀಯ ಸೇವೆಗಾಗಿ
Furniture Dealer, Saurashtra Close Store, Market Road, Mangalore. Mobile 8882424910. ನಾರಾಯಣಗುರು ಕೈಗಾರಿಕಾ ತರಬೇತಿ ಸಂಸ್ಥೆ ಕುದ್ರೋಳಿ. ಐಟಿಐ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಎಲೆಕ್ಟ್ರಿಷಿಯನ್ಸ್ ಮತ್ತು ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಟೆಕ್ನಿಷಿಯನ್ಸ್ ವೃತ್ತಿ ಕೋರ್ಸ್ಗಳು ಲಭ್ಯ ಇದೆ. ಎಸ್ಎಸ್ಎಲ್ಸಿ ಪಾಸ್ ಮತ್ತು ಪಿಯುಸಿ ಪಾಸ್ ಅಥವಾ ಫೇಲ್ ಆದವರಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದ್ದು, ತರಬೇತಿ ಅವಧಿ 2 ವರ್ಷಗಳಾಗಿದೆ. ಉಜ್ವಲ ಭವಿಷ್ಯದತ್ತ ಮೊದಲ ಹೆಜ್ಜೆಯನ್ನ ಇಡಲು ಇಂದೇ ಅರ್ಜಿಯನ್ನ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ 0824249287. ಶ್ರೀ ದುರ್ಗಾ ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ. ಪರಿಹಾರದಲ್ಲಿ ಚಾಲೆಂಜ್. ತುಳುನಾಡಿನ ಮತ್ತು ಕೇರಳದ ಪ್ರಖ್ಯಾತ ಮಹಾವಶೀಕರಣ ಮಾಂತ್ರಿಕರಾದ ದೈವಜ್ಞ ಪಂಡಿತ್ ದುರ್ಗಾ ಪ್ರಸಾದ್ ಆಚಾರ್ಯರು ಪ್ರಾಚೀನ ಕೇರಳ ಬಂಗಾಳಿ ಅಘೋರ ಕಠೋರ ಜಪಸಿದ್ಧಿಯಿಂದ ಹೋಮ ಹವನಗಳ ಮೂಲಕ ನಿಮ್ಮ ಸಮಸ್ಯೆಗಳಾದ ಕೌಟುಂಬಿಕ ಕಲಹ, ಆರೋಗ್ಯ, ಸಂತಾನ, ಕೋರ್ಟು ಕಚೇರಿ, ವ್ಯಾಪಾರ, ರಾಜಕೀಯ, ವಿದೇಶ ಪ್ರಯಾಣ, ಉದ್ಯೋಗ ಇಂತಹ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಒಂದೇ ದಿನದಲ್ಲಿ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ. ಎಲ್ಲಿಯೂ ಆಗದ ಕೆಲಸ ಇಲ್ಲಿ ಸಾಧ್ಯ. ವಿಶೇಷ ಸೂಚನೆ: ಸತಿಪತಿ ಕಲಹ, ಪ್ರೇಮ ಬಾಧೆ, ಲೈಂಗಿಕ ಸಮಸ್ಯೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮದುವೆಯಲ್ಲಿ ವಿಳಂಬ, ಮರಣ ಭಯ, ಜೀವನದಲ್ಲಿ ಜಿಗುಪ್ಸೆ, ಇನ್ನೂ ಅನೇಕ ನಿಮ್ಮ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಚೌಡೇಶ್ವರಿ ದೇವಿಯ ಅಘೋರಿ ನಾಗಾಸಾಧುಗಳಿಂದ ಪರಿಹಾರ ತಿಳಿಸುತ್ತಾರೆ. ಸಮಸ್ಯೆನ ಗುರುಜಿಗಳು ಒಂದು ಫೋನ್ನ ಮುಖಾಂತರನೇ ಅದನ್ನು ಬಗೆಹರಿಸಿಕೊಟ್ಟಿದ್ದಾರೆ. ನನಗೆ ನನ್ನ ಸಂಬಂಧಿಗಳಾದಂಥವರು ಎಲ್ಲರೂ ಕೂಡ ಮಾಟ ಮಂತ್ರ ಮಾಡಿ ನನ್ನ ಜೀವನನೇ ಹಾಳು ಮಾಡಿ ನಾನು ಸಾಯುವಂಥ ಪರಿಸ್ಥಿತಿನ ತಲುಪಿಸಿದ್ರು. ಗುರೂಜಿಯವರು ಫೋನಿನ ಒಂದು ಧ್ವನಿಯ ಮೂಲಕ ನನ್ನನ್ನು ಗುರುತಿಸಿ, ನನ್ನ ಸಮಸ್ಯೆನ ಗುರುತಿಸಿ ಅದಕ್ಕೆ ಉತ್ತಮವಾದ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಇವರನ್ನೊಮ್ಮೆ ಭೇಟಿ ಮಾಡಿ. ದೂರವಾಣಿ ಸಂಖ್ಯೆ 9632860475. ಪ್ರಿಯಾ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಅಂಡ್ ಸೂಪರ್ ಮಾರ್ಕೆಟ್ ಭರ್ಜರಿ ಆಫರ್ಗಳ ಸುರಿಮಳೆ. ಒಂದೇ ಸೂರಿನಡಿ ಫರ್ನಿಚರ್ಗಳು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ನಿಮ್ಮ ಮನೆಗೆ ಬೇಕಾಗುವಂತಹ ದಿನ ಬಳಕೆಯ ಗೃಹೋಪಯೋಗಿ ವಸ್ತುಗಳ ಬೃಹತ್ ಮಳಿಗೆ ಪ್ರಿಯಾ ಎಲೆಕ್ಟ್ರಾನಿಕ್ಸ್. ಪ್ರಿಯಾ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ಪ್ರೆಸ್ಟೀಜ್ ನ ಎಲ್ಲ ಐಟಮ್ಸ್ಗಳು 25% 60% ಡಿಸ್ಕೌಂಟ್ ಅನ್ನ ನೀಡ್ತಾ ಇದೆ. ಹಾಗೆಯೇ ವಿ-ಗಾರ್ಡ್ ಗ್ಯಾಸ್ ಗೀಸರ್, ಸುಜಾತ ಮಿಕ್ಸಿ 6000 ಸಿಗ್ತಾ ಇದೆ. ವಿ-ಗಾರ್ಡ್ ವಾಟರ್ ಹೀಟರ್ 25% ಆಫರ್. ಪ್ಯಾನಾಸೋನಿಕ್ ಮಿಕ್ಸರ್ ಗ್ರೈಂಡರ್ 25% ಡಿಸ್ಕೌಂಟ್. ಜೊತೆಗೆ ಕ್ಯಾಶ್ ಬ್ಯಾಕ್ ಆಫರ್ ಆನ್ ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ಸ್ ಮೇಲೆ. ಹಾಗಿದ್ರೆ ಮಿಸ್ ಮಾಡ್ಕೊಳ್ಳೇಬೇಡಿ. ಎನಿಥಿಂಗ್ ಟು ಎನಿಥಿಂಗ್ ಜೂನ್ 23ರಿಂದ ಜೂನ್ 30ರವರೆಗೆ ಎಲ್ಲ ಆಫರ್ಗಳು ನಿಮಗಾಗಿ. ಹಾಗಿದ್ರೆ ಬಿಸಿ ರೋಡಿನ ಮಿನಿ ವಿಧಾನಸೌಧದ ಬಳಿ ಪ್ರಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ 7026054777. ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ. ಶ್ರೀ ಚೀರುಂಬ ಭಗವತಿ ತಿಯಾ ಸಮಾಜ ಸೇವಾ ಸಂಘ ಉಳ್ಳಾಲ ಇವರ ನೇತೃತ್ವದಲ್ಲಿ ಟಿಎಲ್ಎ ಚೇರ್ಲಿ ಓರಿನಾಲ್ 2025 ಇದೇ ಬರುವಂತಹ ಜುಲೈ 20ರಂದು ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಬಲಿಯ ಗದ್ದಿಯಲ್ಲಿ ನಡೆಯಲಿದೆ.
ಇನ್ನು ಚೇರ್ಗಳಿಯಲ್ಲಿ ಏನೇನಿದೆ? LKG ಅಂಡ್ UKG ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಬಾಲ್ ಪಾಸಿಂಗ್, ಬಕೆಟ್ಗೆ ಬಾಲ್ ಹಾಕೋದು, 30 ಮೀಟರ್ ರೇಸ್. ಫಸ್ಟ್ ಅಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 50 ಮೀಟರ್ ರೇಸ್, ಬಾಲ್ ಪಾಸಿಂಗ್, ಬಕೆಟ್ಗೆ ಬಾಲ್ ಹಾಕೋದು. ಥರ್ಡ್ ಅಂಡ್ ಫೋರ್ತ್ ಸ್ಟ್ಯಾಂಡರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 75 ಮೀಟರ್ ರೇಸ್, ಬಲೂನ್ ರೇಸ್, ಬನಾನಾ ರೇಸ್. ಇನ್ನು ಫಿಫ್ತ್ ಅಂಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 75 ಮೀಟರ್ ರೇಸ್, ಬಲೂನ್ ರೇಸ್, ಬನಾನಾ ರೇಸ್. ಇನ್ನು ಸೆವೆಂತ್ ಅಂಡ್ ಏತ್ ಸ್ಟ್ಯಾಂಡರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 100 ಮೀಟರ್ ರೇಸ್, ಹಿಮ್ಮುಖ ಓಟ, ಅಡಿಕೆ ಹಾಲೆ ಓಟ. ಇನ್ನು ನೈನ್ತ್ ಅಂಡ್ 10th ಸ್ಟ್ಯಾಂಡರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 100 ಮೀಟರ್ ಓಟ, 3 ಕಾಲಿನ ಓಟ, ಹಿಮ್ಮುಖ ಓಟ, ಅಡಿಕೆ ಹಾಳೆ ಓಟ. ಇನ್ನು PUC ಅಂಡ್ ಡಿಗ್ರಿ ಬಾಯ್ಸ್ ಅಂಡ್ ಗರ್ಲ್ಸ್ಗೆ 100 ಮೀಟರ್ ಓಟ, ತೆಂಗಿನಕಾಯಿ ಓಟ, ಹಿಮ್ಮುಖ ಓಟ, ಗೂಟ ಸುತ್ತುವ ಓಟ, ಲಿಂಬೆ ಚಮಚ, ಜನಕಂಬುಲ. ಇನ್ನು ಪುರುಷರ ವಿಭಾಗ 25 ವರ್ಷ ಮತ್ತು 40 ವರ್ಷದವರಿಗೆ 100 ಮೀಟರ್ ಓಟ, ತೆಂಗಿನಕಾಯಿ ಓಟ, ಹಿಮ್ಮುಖ ಓಟ, ಗೂಟ ತಿರುಗಿ ಓಟ. ಇನ್ನು 40 ವರ್ಷ ಮೇಲ್ಪಟ್ಟಂತಹ ಪುರುಷ ಮತ್ತು ಮಹಿಳೆಯರಿಗೆ 100 ಮೀಟರ್ ಓಟ, ತೆಂಗಿನಕಾಯಿ ಓಟ, ಹಿಮ್ಮುಖ ಓಟ, ಮಡಲ್ ಹೆಣೆಯುವುದು ಮಹಿಳೆಯರಿಗೆ. ಇನ್ನು ಪುರುಷರ ವಿಭಾಗದಲ್ಲಿ ವಾಲಿಬಾಲ್ ಹಾಗೂ ಹಗ್ಗಜಗ್ಗಾಟ. ಇನ್ನು ಮಹಿಳೆಯರ ವಿಭಾಗದಲ್ಲಿ ಥ್ರೋಬಾಲ್ ಅಂಡ್ ಹಗ್ಗಜಗ್ಗಾಟ. ಇನ್ನು ದಂಪತಿಗಳಿಗೆ ಹಾಲು ಓಟ, ಉಪ್ಪು ಮೂಟೆ ಓಟ, ಜೋಡಿ ಓಟ, ಬಲೂನ್ ರೇಸ್ ನಡೆಯಲಿದೆ. ಹಾಗೆಯೇ ಓಪನ್ ಟು ಆಲ್ ವಿಧಿಶೋಧ, ತಪ್ಪಂಗಾಯಿ, ಪಿರಮಿಡ್, ಮಡಿಕೆ ಹೊಡೆಯುವಂಥದ್ದು ಜರುಗಲಿದೆ. ಈ ಎಲ್ಲಾ ಕಾರ್ಯಕ್ರಮ ಮತ್ತು ಸ್ಪರ್ಧೆಗಳಿಗೂ ಸರ್ವರಿಗೂ ಆದರದ ಸ್ವಾಗತ. ವಿರಾಮದ ನಂತರ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಕರಾವಳಿಯಲ್ಲಿ ಮರಳು ತೆಗೆಯದಿದ್ರೆ ಸಮಸ್ಯೆಯಾಗ್ತಿದೆ. ಇಲ್ಲಿ ಭೌಗೋಳಿಕ ಹಿನ್ನೆಲೆ ನೋಡಿಕೊಂಡು ಜನರಿಗೆ ಬೇಕಾದ ರೀತಿಯಲ್ಲಿ ಕಾನೂನು ತರಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ ಆಗ್ರಹಿಸಿದ್ದಾರೆ. ನಗರದ ಅಮರ್ ಜವಾನ್ ಸ್ಮಾರಕದ ಸಮೀಪ ಭಾರತೀಯ ಜನತಾ ಪಾರ್ಟಿಯ ನಗರ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಕೆಂಪುಕಲ್ಲು ಮರಳು ಸಮಸ್ಯೆಯ ಬಗ್ಗೆ ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಜನಾಕ್ರೋಶ ಪ್ರತಿಭಟನೆಯ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಕೆಂಪುಕಲ್ಲು ಮರಳು ಇಲ್ಲದೆ ಪುತ್ತೂರು ಮೆಡಿಕಲ್ ಕಾಲೇಜು ಕೆಲಸ ನಿಂತಿರಬೇಕು. ಶಾಸಕರು ತಂದಿದ್ದೇನೆ ಎನ್ನುವ ವಸತಿ ಯೋಜನೆಗಳು ನಿಂತಿವೆ ಎಂದು ವ್ಯಂಗ್ಯವಾಡಿದ ಪ್ರತಾಪ್ ಸಿಂಹ ನಾಯಕ್, ಅಕ್ಕಿ ಸಾಗಾಟದ ಲಾರಿಯ ಬಾಡಿಗೆ ನೀಡಲು, ಶಾಲಾ ಮಕ್ಕಳಿಗೂ ಶೂ ವಿತರಿಸಲು ಈ ಸರ್ಕಾರದಲ್ಲಿ ಹಣವಿಲ್ಲ. ಒಟ್ಟಿನಲ್ಲಿ ಈ ಸರ್ಕಾರ ರಾಜ್ಯವನ್ನ ದಿವಾಳಿ ಮಾಡಿದೆ ಎಂದು ಹೇಳಿದರು. ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿ, ಸರ್ಕಾರ ಒಂದು ಕಡೆ ಉಚಿತ ಎಂದು ಇನ್ನೊಂದು ಕಡೆಯಿಂದ ದೋಚ್ತಾ ಇದೆ. ಕೆಂಪುಕಲ್ಲಿನ ರಾಜಸ್ವವನ್ನ 96ರಿಂದ 285ಕ್ಕೆ ಏರಿಸಿ ಎಲ್ಲವನ್ನ ಸ್ಥಗಿತ ಮಾಡಿದೆ. ಲಾಭಿಯ ಕಾರಣಕ್ಕೆ ಕರಾವಳಿಗೆ ಪ್ರತ್ಯೇಕ ಮರಳು ನೀತಿ ಜಾರಿಗೆ ತರ್ತಾ ಇಲ್ಲ. ಬಿಜೆಪಿ ರಸ್ತೆಗೆ ಇಳಿದು ಕಾರ್ಮಿಕರ ಪರ ನಿಲ್ಲಲಿದೆ ಎಂದು ಹೇಳಿದರು. ಕಾರ್ಮಿಕರಿಗೆ ಉದ್ಯೋಗವಿಲ್ಲದೆ ಅಂಗಡಿಯವರಿಗೆ ವ್ಯಾಪಾರ ಇಲ್ಲದಂತಾಗಿದೆ. ಅಕ್ರಮಕ್ಕೆ ಬಿಜೆಪಿ ಯಾವತ್ತೂ ಬೆಂಬಲ ಸೂಚಿಸುವುದಿಲ್ಲ. ಸರ್ಕಾರ ಪರವಾನಗಿ ಪ್ರಕ್ರಿಯೆಯನ್ನ ಸರಳೀಕರಣಗೊಳಿಸಬೇಕು. ದಾಖಲೆಗಳನ್ನ ಕಾಲಮಿತಿಯಲ್ಲಿ ಪರಿಶೀಲಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು ಎಂದರು. ಪುತ್ತೂರು ಶಾಸಕರ ಸುಳ್ಳು ಪುತ್ತೂರಿನಲ್ಲಿ ಸಾಕು, ಸುಳ್ಯದಲ್ಲಿ ಬೇಡ ಎಂದು ಸುಳ್ಯ ಶಾಸಕಿಯವರೇ ಹೇಳುವಷ್ಟು ಸುಳ್ಳಿನ ಕಂತಿಯನ್ನ ಬೆಳೆಸಿದ್ದಾರೆ. ಹಿಂದಿನ ಬಿಜೆಪಿ ಅವಧಿಯಲ್ಲಿ ಪುತ್ತೂರಿನಲ್ಲಿ ನಡೆದ ಅಭಿವೃದ್ಧಿಯ ಅಂಕಿ ಸಂಖ್ಯೆಗಳ ಸಮೇತ ವೇದಿಕೆಯಲ್ಲಿ ಚರ್ಚೆ ಮಾಡುವ ಎಂದು ಸಂಜೀವ ಮಠಂದೂರು ಸವಾಲನ್ನ ಹಾಕಿದರು. ನಮ್ದು ಗೊತ್ತಲ್ಲ, ಇವರು ಗೀತಾ ನಮ್ದು ಸೆಟ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿಗೆ ಧಿಕ್ಕಾರ. ಕಾರ್ಮಿಕರ ಕಾಂಗ್ರೆಸ್ ಸರ್ಕಾರಕ್ಕೆ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಯಾವ ಮಟ್ಟಕ್ಕೆ ಮುಟ್ಟಿದ ಆಡಳಿತವನ್ನು ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ಕೇವಲ 10-12 ವರ್ಷದಲ್ಲಿ ಈ ದೇಶದ ಚಿತ್ರಣವನ್ನು ಬದಲಾಯಿಸಿ ವಿಶ್ವಕ್ಕೆ ಭಾರತವನ್ನು ತೋರಿಸಿಕೊಟ್ಟಿರುವ ಭಾರತೀಯ ಜನತಾ ಪಾರ್ಟಿಯ ಒಂದು ಅಧಿಕಾರ ಸ್ವಾಗತವನ್ನ ಬಯಸುತ್ತಾ ಇದೀಗ ಸಭೆಯನ್ನು ಉದ್ದೇಶಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಮಾರ್ತಾ ಅವರು ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ. ಈ ಜನದ್ರೋಹ ನೀತಿಯ ವಿರುದ್ಧ ಕಾರ್ಮಿಕ ಬಾಂಧವರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ವಿವಿಧ ಸಂಘ ಸಂಸ್ಥೆಗಳ ಬಾಂಧವರೊಂದಿಗೆ ಆಗಮಿಸಿರ್ತಕ್ಕಂಥ ಈ ಪಾದಯಾತ್ರೆಯ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ₹100 ಬೇರೆ ರಾಜ್ಯದಲ್ಲಿ ಸಿಗ್ತದೆ, ಇಲ್ಲಿ 3,000 ಈಗ ಪೇಪರಲ್ಲಿ ಬಂದದ್ದು ಗೊತ್ತು. 10,000 ಅಂತ ಹೇಳಿ ಆದ್ರೆ ಬಹುಶಃ ಮಾರ್ಗದಲ್ಲಿ ನಡಿಬಾರದವರು ಆ ರೀತಿಯ ಪರಿಸ್ಥಿತಿಯನ್ನ ಜನರು ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರುಗಳು, ಕಟ್ಟಡ ಕಾರ್ಮಿಕರ ಪರವಾಗಿ ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾವು ಈ ಒಂದು ಸಮಸ್ಯೆಗೆ ತಾರ್ಕಿಕ ಅಂತ್ಯ ಬರುವವರೆಗೆ ನಿಮ್ಮ ಹೋರಾಟದ ಜೊತೆಗೆ ನಾವು ಇದ್ದೇವೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಇರುವುದನ್ನು ಮಾತಾಡ್ತೇವೆ ಅಂತ ಹೇಳುವಂತಹ, ನಾನು ಗ್ಯಾರಂಟಿ ಶಬ್ದ ಉಪಯೋಗ ಮಾಡುವುದಿಲ್ಲ, ಅದು ಆ ಗ್ಯಾರಂಟಿ ಅಲ್ಲ, ನಮ್ಮದು ಭರವಸೆ. ಈ ದೃಷ್ಟಿಯಲ್ಲಿ ನಿಮ್ಮ ಎಲ್ಲರ ಜೊತೆಗೆ, ಯಾಕೆಂತ ಹೇಳಿದ್ರೆ ಮನುಷ್ಯ ಗೌರವಯುತವಾಗಿ ಬದುಕುವುದಕ್ಕೆ ಇಷ್ಟಪಡ್ತಾನೆ. ಯಾರ ಸಮಸ್ಯೆ ಇದೆ? ಬೆಳಗಿನಿಂದ ಸಾಯಂಕಾಲದವರೆಗೆ ರಕ್ತವನ್ನ ಬೆವರು ಮಾಡಿ ದುಡಿದು 2 ಹೊತ್ತಿನ ಊಟಕ್ಕೆ ಕೈಕಾಲು ಬಡಿಯುವಂತಹ ಕಾರ್ಮಿಕರ ಸಮಸ್ಯೆಗೆ ಇವರು ಗಮನ ಕೊಡುವುದಿಲ್ಲ ಅಂತ ಹೇಳಿ ಆದರೆ ಇನ್ನು ಯಾವ ಸಮಸ್ಯೆಗಳಿಗೆ ಗಮನ ಕೊಡ್ತಾರೆ ಅಂತ ಹೇಳುವಂತದ್ದನ್ನು ಹೇಳ್ತಾ, ಒಮ್ಮೆ ಪುನಃ ಈ ಕಡೆ ಹಣಬಟ್ಟೆಯೂ ಇಲ್ಲ, ಆ ಕಡೆ ಉಚಿತದ ಗ್ಯಾರಂಟಿಗಳೂ ಇಲ್ಲ, ಈ ಕಡೆ ಅಭಿವೃದ್ಧಿಗೆ ಹಣವೂ ಇಲ್ಲ. ಇಷ್ಟೊಂದು ಬೇಜವಾಬ್ದಾರಿಯುತವಾಗಿ ದಿವಾಳಿ ಅಂಚಿಗೆ ಕೊಂಡೋದಂತಹ ಸರ್ಕಾರ ಬೇರೊಂದು ಇರಲಿಕ್ಕಿಲ್ಲ. ಒಂದೊಂದು ವಿಷಯದಲ್ಲಿಯೂ ಅದು ನೀವು ಮೊನ್ನೆ ನಮ್ಮ ಆಕಸ್ಮಿಕ ಗೃಹ ಮಂತ್ರಿಗಳು ದಾರಿಯನ್ನ ಹೇಳಿರ್ತಿದ್ರೆ ಅದು ಖನಿಜದಲ್ಲಿ ಬರುವುದಿಲ್ಲ, ಮುರಕಲ್ಲು ಇಲ್ಲಿ ಬೇಕು, ಹಾಗಾಗಿ ಕಾನೂನಿನಲ್ಲಿ ಬದಲಾವಣೆಯನ್ನ ತರಬೇಕು. ಯಾರೆಲ್ಲ ಈ ಮುರಕಲ್ಲನ್ನ ತೆಗಿತೇವೆ ಅಂತ ಹೇಳಿ ಹೇಳ್ತಾರೆ ಅವರಿಗೆ ನೀವು ಪರ್ಮಿಷನ್ ಕೊಡುವುದಕ್ಕೆ ನಿಮಗೇನು ಸಮಸ್ಯೆ? ಹೊಯ್ಗೆದ್ದು ಹಾಗೆ ಅಲ್ಲಿ ಮೇಲ್ಗಡೆ ಉತ್ತರ ಕರ್ನಾಟಕ ಇರ್ಬೋದು, ಮೈಸೂರು ಪ್ರಾಂತ ಇರ್ಬೋದು, ಅಲ್ಲಿ ಹೊಯ್ಗೆ ತೆಗೆದ್ರೆ ತಾಪತ್ರಯ, ಇಲ್ಲಿ ಹೊಯ್ಗೆ ತೆಗೆಯದಿದ್ರೆ ತಾಪತ್ರಯ. ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಜನರಿಗೆ ಬೇಕಾದಂತಹ ರೀತಿಯಲ್ಲಿ ಕಾನೂನಿನ ಬದಲಾವಣೆಯನ್ನು ತಂದು ಕೊಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕೋರ್ಟಿನ ಹೆಸರು ಅಥವಾ ಬಹಳ ನಾವು ಸ್ಟ್ರಿಕ್ಟ್ ಅಂತೇಳಿ ಹೇಳುವಂತದರ ನೆಪದಲ್ಲಿ ಜನರ ಹೊಟ್ಟೆಗೆ ಹೊಡೆಯುವಂತದ್ದಲ್ಲ. ಕಾನೂನು ಇರುವಂತದ್ದು ಜನರಿಗೆ ಗೌರವಯುತವಾದ ಬದುಕುವುದಕ್ಕೆ, ದುಡಿಯುವುದಕ್ಕೆ ಅವಕಾಶ ಮಾಡಿಕೊಡುವುದಕ್ಕೆ. ಕಾನೂನಿನಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಹೇಳಿ ಆದರೆ ನೀವು ಬದಲಾವಣೆಯನ್ನು ತರಬೇಕೇ ಹೊರತು ಕಾನೂನಿನ ಹೆಸರಿನಲ್ಲಿ ಜನರ ಹೊಟ್ಟೆಗೆ ಹೊಡೆಯುವಂತದ್ದನ್ನು ಮಾಡಬಾರದು. ಇಲ್ಲಿ ತುಂಬಾ ಮಂದಿ ಇದ್ದಾರೆ. ನಾವೆಲ್ಲ 9/11 ಪಂಚಾಯತ್ನಲ್ಲೇ ತೆಗೆದುಕೊಳ್ತಾ ಇದ್ದೆವು. ₹300 ಸಿಗುವ ಕಿಟ್ಟು ಈ ಸರ್ಕಾರ, ಈ ಕಾರ್ಮಿಕ ಮಂತ್ರಿ ₹3,000 ಬಿಲ್ ಮಾಡಿ ದುಡ್ಡು ತಗೊಂಡಿದ್ದಾರೆ. ₹3,000 2,700 ಒಂದು ಕಿಟ್ಟಲ್ಲಿ. ಆ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಖಾತೆಯನ್ನ ಅಥವಾ ಇಲಾಖೆಯನ್ನು ತೆಗೆದರೆ ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ. ಭ್ರಷ್ಟಾಚಾರ ಇಲ್ಲದೆ ಕೆಲಸ ಇಲ್ಲ. ಭಾರಿ ಮಾತನಾಡುವಂತವರಿಗೆ ಒಮ್ಮೆ ಯೋಚನೆ ಮಾಡಿ. 14 ಬಾರಿ ಬಜೆಟ್ ಮಾಡಿದವರಿಗೆ ಈ ರೀತಿಯಲ್ಲಿ ಒಂದು ಪ್ರಾಕ್ಟಿಕಲ್ ಅಲ್ಲದ ಅಂತ ಹೇಳಿದ್ರೆ ನಿರ್ಧಾರಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದೇ ಕಾರಣಕ್ಕೆ ಬಸ್ಸುಗಳ ಸ್ಥಿತಿಯನ್ನ ನಾವೇನು ತಪ್ಪು ಹೇಳೋದಿಲ್ಲ. ನೀವು ಜನರಿಗೆ ಆ ಮಾತು ಕೊಟ್ಟಿದ್ದೀರಿ,
ಮಾತು ಕೊಟ್ಟ ಪ್ರಕಾರ ನೀವು ಆ ಭರವಸೆಯನ್ನು ಈಡೇರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆದರೆ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ದೃಷ್ಟಿಯಲ್ಲಿ ಕೆಲಸ ಮಾಡುವ ನೀವು ಈಗೇನು ಮಾಡ್ತಾ ಇದ್ದೀರಿ? ಇದು ಒಂದು ಕಥೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಸ್ತಬ್ಧ ಸ್ಥಿತಿಗೆ ಬಂದಿದೆ ಅಂತ ಹೇಳುವಂಥದ್ದನ್ನ ಎಲ್ಲರೂ ಮಾತಲ್ಲಿ ಹೇಳಿದರು. ಹಾಗಾಗಿ ಸರ್ಕಾರಕ್ಕೆ ನಮ್ಮ ಧ್ವನಿ ತಲುಪಿಸುವ ದೃಷ್ಟಿಯಲ್ಲಿ ನಾನು ಹೇಳಿದ ಹಾಗೆ ಹೇಳಿ, ವಿಂಗದಾರರೇ, ವಿಧಾನಸೌಧದ ಗದ್ದುಗೆದಾರರೇ, ಕಣ್ಣು ಬಿಡಿ ಕಿವಿಯ ಕೊಡಿ. ಆ ವೇದಿಕೆಯಲ್ಲಿರುವ ಎಲ್ಲ ಪ್ರಮುಖರೇ, ಇಲ್ಲಿ ನೆರೆದಿರುವ ಆತ್ಮೀಯರೇ, ಈ ಪ್ರತಿಭಟನೆಯಲ್ಲಿ ಯಾರು ನನಗೆ ನೆನಪು ಮಾಡಿದ್ರು, ಶಾಸಕರು ಕೂಡ ಇದಕ್ಕೆ ಬರಬೇಕಿತ್ತು. ಯಾಕೆಂತ ಹೇಳಿದ್ರೆ ಅವರ ಮೆಡಿಕಲ್ ಕಾಲೇಜು ಮುರಕಲ್ಲು ಇಲ್ಲದೆ ಹೊಯ್ಗೆ ಇಲ್ಲದೆ ನಿಂತಿದೆ ಅಲ್ಲಿ. 2,000 ಮನೆ ಹಂಚಿದ್ದಾರೆ, ಆ ಮನೆಯು ನಿಂತಿದೆ. ಅವರು ಹಾಕಿದಂತಹ ಆ ಫ್ಲೆಕ್ಸ್ಗಳ ರಾಶಿ ನೋಡಿದರೆ ಎಲ್ಲ ಕೆಲಸವೂ ನಿಂತಿದೆ. ಯಾಕಿದ್ರೆ ಸರ್ಕಾರದ ಹತ್ರ ದುಡ್ಡಿಲ್ಲ. ನೀವು ಆಲೋಚನೆ ಮಾಡಿ, ಮಕ್ಕಳಿಗೆ ಧಾನ್ಯ ಅಥವಾ ಅಕ್ಕಿಯನ್ನು ಕೊಂಡು ಹೋಗುವ ಲಾರಿಯ ಬಾಡಿಗೆ ಕೊಡುವ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ ಅಂತೇಳಿ ಆಗಿದೆ. ಮಕ್ಕಳಿಗೆ ಶೂ ಕೊಡುವ ಯೋಗ್ಯತೆ ಇಲ್ಲ ಅಂತ ಹೇಳಿ ಆದ ಮೇಲೆ ಅದನ್ನೇ ಕೊಡ್ಲಿಕ್ಕಾಗದವರು ಇನ್ನು ಏನು ಮಾಡ್ಯ? ನಾನು ನೆನಪಿಸಿಕೊಳ್ಳಲಿಕ್ಕೆ, ಅವರು ರಾಮಣ್ಣನ ಕತೆ ಹೇಳಿದ್ರು. ರಾಮಣ್ಣನ ಕತೆ ಅಲ್ಲಿಗೆ ನಿಲ್ಲುವುದಿಲ್ಲ, ಮತ್ತೆ ಮುಂದುವರಿಯುತ್ತದೆ. ಒಮ್ಮೆ ಅಕ್ಕನವರ ಹತ್ರ ಕೇಳಿ, ಗೃಹಲಕ್ಷ್ಮಿ ಬಂದು ಎಷ್ಟು ತಿಂಗಳಾಯಿತು? ಅವರಿಗೂ ಕೊಡ್ಲಿಕ್ಕೆ ಹಣ ಇಲ್ಲ. ಏನು ಭಾಷಣ! ಚುನಾವಣೆಯ ಸಂದರ್ಭದಲ್ಲಿ ಏನು ಆವೇಶ! ನನಗೂ ಫ್ರೀ, ನಿಮಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ನಿಮ್ಮ ಹೆಂಡತಿಗೂ ಫ್ರೀ. ಹೇಳಿದ್ದು ಒಂದೆರಡು ಹೆಸರಿತ್ತು, ಒಂದೆರಡು ಹೆಸರು. ಕಾಕಾ ಪಾಟೀಲನಿಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ. ಆ ಮಹಾದೇವಪ್ಪನಿಗೆ ಅದು ನಮ್ಗೆ ಗೊತ್ತಾಯ್ತು, ಅವರನ್ನು ಮಿನಿಸ್ಟರ್ ಮಾಡಿದ್ದಾರೆ. ನಾನು ವಿಧಾನ ಪರಿಷತ್ತಲ್ಲಿ ಕೇಳಿದೆ, ಈ ಕಾಕಾ ಪಾಟೀಲ್ ಯಾರು? ಇವತ್ತು ಈ ಕಾಕಾ ಪಾಟೀಲ್ ಎಲ್ಲಿ ಹೋಗಿ ಕೂತಿದ್ದಾರೆ? ಇದು ರಾಜ್ಯ ಸರ್ಕಾರದ ಪರಿಸ್ಥಿತಿ. ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳುವ ಒಂದೇ ಒಂದು ಹಪಾಹಪಿ, ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂತಹ ಒಂದೇ ದುರಾಸೆ. ತಪ್ಪಲ್ಲ, ರಾಜಕೀಯ ಪಕ್ಷ ಚುನಾವಣೆಯಲ್ಲಿ ನಿಲ್ಲೋದು ಗೆಲ್ಲುವುದಕ್ಕೆ, ಅಧಿಕಾರಕ್ಕೆ ಬರುವುದಕ್ಕೆ. ಆದರೆ ಎರಡು ಸುಳ್ಳುಗಳು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರು. 2.5 ವರ್ಷ ಆಯಿತು, ಏನೇನೋ ತನಿಖೆ ನಡೆಯಿತು. ಆದರೂ ಅವರ ರಿಪೋರ್ಟಿನ ಪ್ರಕಾರವೇ ಅದು ಸುಳ್ಳು ಅಂತ ಹೇಳುವಂತದ್ದಾಯಿತು. ಎರಡನೇದು ಜನರಿಗೆ ಮಂಗ ಮಾಡಿದ್ದು. ದಕ್ಷಿಣ ಕನ್ನಡ ಜಿಲ್ಲೆಯವರು ಅದಕ್ಕೆ ಮಂಗ ಆಗಲಿಲ್ಲ. ಎರಡನೇದು ಈ ಫ್ರೀಗಳು. ಒಬ್ಬರು ಫ್ರೀ ಫ್ರೀ ಅಂತೇಳಿ ಹೇಳಿದ್ರೆ ನೀವು ಇದಕ್ಕೆಲ್ಲ ಹಣ ಎಲ್ಲಿಂದ ತರ್ತೀರಿ? 40% ಅನ್ನು ನಾವು ಉಳಿಸ್ತೇವೆ, ಆ 40% ಅನ್ನೇ ಇದಕ್ಕೆಲ್ಲ ಕೊಡ್ತೇವೆ ಹೇಳಿದ್ರು. ಎಲ್ಲಿ ಹೋಯಿತು ಆ ಮಾತು? ಇವತ್ತು ಅದೇ ಕಾಂಟ್ರಾಕ್ಟ್ದಾರರು 60%, 80% ಕೊಡದೆ ಕೆಲಸ ಆಗುದಿಲ್ಲ ಅಂತೇಳಿ ಹೇಳ್ತಾರೆ. ನೀವು ಮಾಡಿರುವ ಬೆಲೆ ಏರಿಕೆ ಎಷ್ಟು? ಒಂದೊಂದು ಬೆಲೆ ಏರಿಕೆಯನ್ನು ಒಮ್ಮೆ ಆಲೋಚನೆ ಮಾಡಿ. ಈ ಕಡೆಯಿಂದ 2,000 ಕೊಟ್ಟು ಆ ಕಡೆಯಿಂದ 10,000ವನ್ನ ಪ್ರತಿಯೊಬ್ಬರಿಂದ ನೀವು ವಸೂಲಿ ಮಾಡಿದ್ದೀರಿ. ಅದು ಹಾಲಿನ ಬೆಲೆ, ವಿದ್ಯುತ್ ಬೆಲೆ, ಸ್ಟ್ಯಾಂಡ್ ಬೆಲೆ ಯಾವುದನ್ನು ಬಿಟ್ಟಿದ್ದೀರಿ? ಕಸವನ್ನು ಸಮೇತ ಬಿಡಲಿಲ್ಲ. ಆ ಕಸ ಹಾಕುವುದಕ್ಕೂ ಹೆಚ್ಚಿಗೆ ಮಾಡಿದ್ದೀರಿ. ಇವತ್ತು ಕಾರ್ಮಿಕ ಸಚಿವರು ಸೆಸ್ ಹಾಕೋದ್ರಲ್ಲಿದ್ದಾರಂತೆ. ಯಾಕೆ ಅಂತ ಕೇಳಿದ್ರೆ, ಕಾರ್ಮಿಕರಿಗೆ ಕೊಡುವುದಕ್ಕೆ ಎಲ್ಲದರ ಮೇಲೂ ಗ್ಯಾರಂಟಿ ನೆಪಟ್ಟು ಇದೇ ಒಳವೆಲ್ಲ ಶೋಷಣೆ ಮಾಡ್ಕೊಂಡು ಈ ಸರ್ಕಾರ ಒಂದು ಗುಂಡಿ ಮುಚ್ಚಲು ತಾಕತ್ತಿದ್ದೆ. ತಾಯಿಗೆ ಉಲ್ಲೇಖ ಮಾಡ್ತಾ ಬಂಡ
ಪುತ್ತೂರಿನ ಶಾಸಕರು ಕೋಟಿದ ಬಗ್ಗೆ ಪಾತಿರ್ತಾರೆ. ಕೊನೆ ಒಂದು ಪರಿಷ್ಠ ಜಾತಿದ ಶಾಸಕಿ ಭಾಗೀರಥಿ ಮುರಳಿಯ ಸುಳ್ಯದಲ್ಲಿ ಪ್ರೆಸ್ ಮಾಡ್ತಾರೆ. ಪುತ್ತೂರು ಬಂತು ಸುಳ್ಳು ಬಂದ ಯಾರು ನನ್ನ ಸುಳ್ಯದ ಬರ್ತದ ಸುಳ್ಳು ಬಂದೋಗಿ ಬಂದ್ರೆ ಗಂಡಘೋಷ ಬಂದೋಗಿ ಅಪ್ಪೆ ಬಂತೇರು ಕೊಂಡ ಪುತ್ತೂರಿನ ಶಾಸಕರನ್ನ ಎತ್ಮಲ ಮಹಾ ಸುಳ್ಳದ ಎತ್ಮಲ ಬಂಡಲ್ ಉಂಟು ಯೋಚನೆ ಮಾಡ್ಕೊಂಡು ಬಂದರೆ ನಾನು ಸವಾಲು ಮಾಡುವುದಿಲ್ಲ. ಬಿಜೆಪಿ ಸರ್ಕಾರ 2.5 ವರ್ಷ ಆಡಳಿತ ಮಾಡ್ತಾನ, 1 ವರ್ಷ 2 ತಿಂಗಳು ವಿರೋಧ ಪಾರ್ಟಿ ನಿಂತಿದೆ, 1 ವರ್ಷ ಕೊರೋನಾ ಕೋವಿಡ್ ಸಂದರ್ಭಗಳು ನಮ್ಮ ಉಸ್ಕುಮಾರ್ ತಿಂಗಳಲ್ಲಿ ಕೊಂದಿತ್ತ. ಆ 2.5 ವರ್ಷದ ಬಿಜೆಪಿದ ಅಭಿವೃದ್ಧಿ, ಈ 2.5 ವರ್ಷದ ಕಾಂಗ್ರೆಸ್ ಅಭಿವೃದ್ಧಿ ನಮ್ಮ ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡ್ತದ. ಅಂಕಿ ಸಂಖ್ಯೆ ಸಮೇತ ದಾಖಲೆ ಸಮೇತ ಸಂಜೆ ಮಟ್ಟದ ವೇದಿಕೆ ದಾಖಲಿಸಿದ ಕಾಂಗ್ರೆಸ್ ಬಯಲು ಮಾಡುವುದಿಲ್ಲ. ಇಂದಿನ ಒಂದು ಶಾಸಕರ ಮೂಲರು ನಮ್ಮ ಹಿಂದೂ ಕಾಂಗ್ರೆಸ್ ಸಾಲಬಾರ್ದು ಫ್ಲಾಗ್ ಕೊರತು ಈ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಅನ್ನೋ ಕೊಂಚೆ ಅವಮಾನ ಪಡಿಸಿದ ಕೆಲಸ ಪುತ್ತೂರು ಒಂದು ಬಂದ ದಾಯಕ ಉಲ್ಲೇಖ ಬಂದ ಬಾಲಿ ನಮ್ಮ ಕಾರ್ಯಕರ್ತರಿಗೆ ಬಂದಿದ್ದಿ. ಈ ಶಾಸಕರನ್ನ ಗೋಮುಖ ಮಾತ್ರ ತೂತಾರೆ, ವ್ಯಾಕ್ರಮುಖ ತೂತಿದ್ದಾರೆ, ಪಿಸ್ತೂಲ್ ಬರ್ತ ಟಿವಿಗೆ ನೆಟ್ಟು ಮಾತ್ರ ತೂತನ ಅಲ್ಲ. ಈ ಸಾರ್ವಜನಿಕರ ಎದುರಲ್ಲ ಈಗಿನ ಒಂದು ದರ್ಪ ನಡ್ತದ್ದು ಬೇಕು ಉತ್ತರ ಕೊಡ ನಾವು ನಮ್ಮ ಮಾತ ಕರ್ತವ್ಯ. ಆ ನೆಲೆಟ್ಟು ಈ ಭಾರತೀಯ ಜನತಾ ಪಾರ್ಟಿ ಜನಪರ ಹೋರಾಟದ ಮುಖಾಂತರ, ಕಾಂಗ್ರೆಸ್ ದೌರ್ಜನ್ಯದ ಮುಖಾಂತರ, ಕಾಂಗ್ರೆಸ್ ಅಪಪ್ರಚಾರವು ಉತ್ತರ ಕೊಡಪಡಿಸಿದ ಸಂಗತಿ ಇಲ್ಲಿ ಪುತ್ತೂರು ಮತ್ತೊಂದು ಸುಮಾರು ಉಂಟು. ಚಡ್ಡಿದವರುಂಟು, ಪ್ಯಾಂಟ್ ಕ್ಯಾಂಪದವರುಂಟು, ಸಮಸ್ಯೆಯಲ್ಲಿ ಕಂಡವರುಂಟು. ಈ ಶಾಸಕ ಭಾರಿ ಸಂಖ್ಯೆ ಕಟ್ಟಡ ಕಾರ್ಮಿಕರು ಸೇರ್ತಾರೆ. ಕೆಲವೊಂದು 5 ವರ್ಷಗಳು ಆಶೀರ್ವಾದ MLA ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಯ್ಯದ ಸಮಸ್ಯೆ ದಾರಿ ಬರ್ತದೆ. ಜೂನ್ 15 ಆಗಸ್ಟ್ ಮಟ್ಟ CRZ ಕೊಯ್ಯದೆ ಪರ ಅನುಮತಿ ಇದ್ದಿ. ಸರ್ಕಾರದ ಕಾನೂನು ಬಡ ಇನ್ನು ಕರಾವಳಿ ಭಾಗಗಳು ಕೊಯ್ಯದೆ ಪರ ಅವಕಾಶ ಇತ್ತು. ಆದ್ರೆ ಸುಳ್ಳಿಯವ್ರದ್ದು ಬರ್ತನ ಬೀಚ್ ರೋಡ್ ಮಟ್ಟ ಕೊಯ್ಯದೆ ಪರ ಅವಕಾಶ ಉಂಟು. ಅದು ಈ ಸರ್ಕಾರ ದಾಯಿಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ, ಕರಾವಳಿ ಜಿಲ್ಲೆಗೆ ಒಂದು ಮರದ ನೀತಿ, ಕೊಯ್ಯದ ನೀತಿ ಕೊಂಡೊಂದು ನೆಟ್ಟು ಬಾರಿ ಮಲ್ಲ ಲಾಬಿ ಉಂಟು. ಕಾಂಗ್ರೆಸ್ ಒಂದು ಮಲ್ಲ ಲಾಬಿ ಉಂಟು. ಆ ಲಾಬಿ ಅರ್ಥ ಇನ್ನು ಆ ಒಂದು ಸ್ಯಾಂಡ್ ಪಾಲಿಸಿ ಮರದ ನೀತಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಇನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಆ ಬಯ್ಯ ಪ್ರಕೃತಿ ದತ್ತವಾದ ಬರ್ಪಣವು ಪಶ್ಚಿಮ ಘಟ್ಟದ ಆ ಒಂದು ನೇತ್ರಾವತಿ ಕುಮಾರಧಾರ ಪಯಸ್ವಿನಿ ಬೇರೆ ಬೇರೆ ಸುರತ ಮುಖಾಂತರ ಆ ಪಯ್ಯ ಇಲ್ಲಿ ಬರ್ತದೆ. ಇಲ್ಲಿ ಉಪ್ಪಿನಂಗಡಿ ಭಾಗದಲ್ಲಿ ಹೊಂದವು ಆ ಪಯ್ಯ ಗತ್ತಿಜಿನೆಲ್ಲ ಅಲ್ಲಿ ಬಲ ಆಡ್ಬೋದು. ಸುಂದರ ಪೂಜಾರಿ ಪಯ್ಯ ಗತ್ತಿಜಿನೆಲ್ಲ ಬಲ ಮಾಡ್ಬೋದು. ಅವು ಬಿಟ್ಟಾದಂತ ಪರಿವರ್ತನೆ ಆಗ್ಬೋದು. ಒಂದು ಪಯ್ಯ ದಪ್ಪಳೆ ಅನಿವಾರ್ಯ. ಆ ಪಯ್ಯ ದಪ್ಪಳಿಗೆ ಸರ್ಕಾರದ 15 ನಿಯಮ ಹೇಗೆ ಗ್ರಾಮ ಪಂಚಾಯತ್ ಕೊರ ಸಾಧ್ಯ ಇದ್ದಿ, ಹೇಗೆ ತಹಸೀಲ್ದಾರ್ AC ಕೊರ ಪರ್ಮಿಟ್ ಕೊರ ಅವಕಾಶ ಇದ್ದಿ. ಕಟ್ಟಡ ಮಿತ್ತದ ಆ ಒಂದು ನಿಯಮನ ದಕ್ಷಿಣ ಕನ್ನಡ ಜಿಲ್ಲೆಯ ನಿಯಮನ ಇನ್ನು ಒಂದೇ ಜಾರಿಗೆ ಮಾಡ್ಕೊಡು. ನನ್ನ ಬಗ್ಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಎಲ್ಲ ವಿಧಾನ ಪರಿಷತ್ ಎಲ್ಲ ಪಾತ್ರರವರು ಆ ಸರ್ಕಾರದ ನಿಯಮಗಳು ಇನ್ನು ವಿರೋಧಿ ಸಂಪಂಚಿನ ಸಂಘಟನೆ ನಾವು ಮತ್ತೊಂದಿಲ್ಲ. ಸಂಪಂಚಿನ ಒಂದು ವಸ್ತು ಅವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸೇರಂಚಿನ ಬಂದ್ಬಿಡ್ರೆ ವೈಜ್ಞಾನಿಕವಾದ NITಗೆ ತಗೊಂಡು ರಿಪೋರ್ಟ್ ಕೊಡ್ತಾರೆ. ಪ್ರತಾಪೇಣ ದಾಯಿ ಕೊಡ್ತಾರೆ ಪಂಡ ಒಬ್ಬೇ ಒಂದು ಖನಿಜ ಲವಣಾಂಶ ಒಂದು ಮಣ್ಣು 20% ಕಮ್ಮಿ ಇರ್ತದೆ. ನನ್ನ ಇನ್ನು ಆ ಕೆಂಪು ಕಲರ್ ನಾವು ಅಲ್ಯೂಮಿನಿಯಂ ಬಾಕ್ಸೈಟ್ ಅವು 20% ಕಮ್ಮಿ ಉಂಟು, 17% ಉಂಟು ಅಂತ ಖನಿಜ ಭೂ ಮತ್ತು ಗಣಿ ಇಲಾಖೆಗೆ ಒಂದು ರಿಪೋರ್ಟ್ ಕೊಡ್ತೇವೆ. ಅಣ್ಣ ಇನ್ನು ಸರ್ಕಾರ ಅವು ಗಣಿ ಇಲಾಖೆಗೆ ಸೇರಿದ ನಿಯಂತ್ರಣ ಮಾಡುವಂತ ಸಂಗತಿ ಮಾಡ್ತಾರೆ.
ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಈ ಕೆಂಪುಗಲ್ಲು ಜಪ್ಪನ ದಾಯ ಬಂಡ ಅಲ್ಲಿ ಕೃಷಿ ಮಲ್ಪಡ ಅವು ಬಂಜರು ಭೂಮಿ ಐನ 4 ಮೀಟರ್ ಗುಂಡಿ ಮಾಡ್ತದೆ ಮಣ್ಣಲ್ಲಿ ಇರ್ತದೆ ಮಣ್ಣಲ್ಲಿ ಅದು ಕೃಷಿ ಮಲ್ಪಡುವುದು ಅಂತ ನಿಯಮ. ಈ ಸರ್ಕಾರ ಐಕೆ ಒಂದಾದ ರಾಯಲ್ಟಿ ಬಂದಂಚಿನ ಸಂಗತಿ ಬೇರೆ ಬೇರೆ ಟ್ಯಾಕ್ಸ್ ಬಂದಂಚಿನ ಸಂಗತಿ ಉಂಟು. ಪ್ರಸನ್ನ ಮಾಡ್ತಾರೆ ಬಂದೇರಿ ಮೂಲು 1 ಟನ್ನಿಗೆ ಸ್ವಲ್ಪ 1000 ರೂಪಾಯಿ ದುಮ್ಮು ಮಾಡೋದಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಖಜಾನೆ ಖಾಲಿ ಆಗ್ತದೆ ಒಂದು ಉದಾಹರಣೆ. ಆ ಸ್ವಲ್ಪ 1000 ರೂಪಾಯಿಗೆ 285 ರೂಪಾಯಿ ಬರ್ತದೆ. 285 ರೂಪಾಯಿ ಬರ್ತದೆ. ಸ್ವಲ್ಪ 1000 ಓಲು 285 ಓಲು. ಇದು ಸುಮಾರು 30 ರೂಪಾಯಿ ಕಲ್ಲದಿ ಬಂದಿತ್ತು ನಂಡ ಅವು ಸುಮಾರು 52 ರೂಪಾಯಿ ಮಿತ್ತು ಇಲ್ಲಡೆ ಮೂರು ಕಲ್ಲದ ಕಾಸ್ಟ್ ಆಗ್ಬೋದು. ಏನಕ್ಕೆ ಹೊರೆ ಮೂಲ ಕುಲನಂಚಿನ ಮಾಂತ ಬಂದಲಿಕ್ಕೆ ಹೊರೆ ಆ ಕಾರ್ಮಿಕರಿಗೆ ಇಲ್ಲಿ ಹೊರೆ. ಈ ಕೆಲಸ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ಐನ ಪರಿಣಾಮ ಇಲ್ಲಿ ಕಲ್ಲದ ಕೋರೆ ಬಂದಾಗ್ತದೆ, ಒಯ್ಯ ಬಂದಾಗ್ತದೆ, ಅವು ರದ್ದು ಬಂದ ಎಂದಾಗ್ತದೆ. ನಮ್ಮ ಬಟ್ಟಾಲಿಗೆ ಪೂರ್ವಜರ ನುಕ್ಕುಲ ಬಂದಾಗ್ತದೆ. ಈ ಕಾಂಗ್ರೆಸ್ ಸರ್ಕಾರದ ಈ ಒಂದು ಅರಾಜಕತೆ, ಈ ಒಂದು ನಿಯಮ, ಈ ಒಂದು ತೆರಿಗೆಲು ಆ ಬಡವರಿಗೆ ಶಾಪವಾದ ಪರಿಣಾಮ ಆಗ್ತದೆ. ಆ ಶಾಪ ಪರಿಣಾಮ ಶಾಮ ವಿಮುಕ್ತಿ ಅವಳು ಹೈಕಮಾಂಡ್ ಮೀನು ಸೇರ್ದಮ್ಮ ಅಪಯಣ ಒಂದು ಸಾಂಕೇತಿಕ ಆಗ್ತದೆ. ಒಂದು ದುಮ್ಮದ ದಿನಟ್ಟು ಒಂದು ಯೋಗ್ಯರ ಹೊರಪಾರಿ ಯಾರು ಮಂತ್ರಂತ ಸಿದ್ದರಾಮಯ್ಯ ಒಂದು ಕ್ಯಾಬಿನೆಟ್ ಸಚಿವರು ಬಂದಿರು. ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅವು ಜನಕ್ಕಳ ಕ್ರಾಂತಿ ಮಾಡ್ಬೇರೆ. ಕಾಂಗ್ರೆಸ್ ಶಾಸಕರೇ ಕಾಂಗ್ರೆಸ್ ಮಂತ್ರಿನಾಗ ಕ್ರಾಂತಿ ಮಾಡ್ಬಿಡಂತೆ, ಜನಕ್ಕಳೇ ಕ್ರಾಂತಿ ಮಾಡ್ಬೇರೆ ಸಂದೇಶ ಕೊಡುವಂತೆ. ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ SPYSS ಕರ್ನಾಟಕ ಇದರ ವತಿಯಿಂದ ರಾಜ್ಯ ರಾಷ್ಟ್ರೀಯ ಯೋಗ ಶಿಕ್ಷಕರ ಶಿಬಿರ ಜುಲೈ 16ರಿಂದ 20ರ ತನಕ 5 ದಿನಗಳ ಕಾಲ ಪುತ್ತೂರಿನ ತೆಂಕಿಲ ಒಕ್ಕಲಿಗರ ಗೌಡ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಪುತ್ತೂರು ತಾಲೂಕು ಸಂಚಾಲಕ ಕೃಷ್ಣಾನಂದ ನಾಯಕ ತಿಳಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 45 ವರ್ಷಗಳ ಹಿಂದೆ ಆರಂಭಗೊಂಡಿರುವ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯು ಇಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ 2000ಕ್ಕೂ ಮಿಕ್ಕಿ ಶಾಖೆಗಳನ್ನು ಹೊಂದಿದ್ದು ಉಚಿತವಾಗಿ ಸಾವಿರಾರು ಶಿಬಿರಗಳನ್ನು ಆಯೋಜಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 250ಕ್ಕೂ ಮಿಕ್ಕಿ ಶಾಖೆ, ಪುತ್ತೂರಿನಲ್ಲಿ 24 ಶಾಖೆಗಳನ್ನು ಹೊಂದಿ 1200ಕ್ಕೂ ಮಿಕ್ಕಿ ಯೋಗ ಬಂಧುಗಳು ಪ್ರತಿನಿತ್ಯ ಉಚಿತ ಯೋಗಾಭ್ಯಾಸವನ್ನ ಮಾಡ್ತಿದ್ದಾರೆ ಎಂದರು. ಜುಲೈ 16ರಂದು ಸಂಜೆ 6 ಗಂಟೆಗೆ ಪ್ರಶಿಕ್ಷಣ ಶಿಬಿರದ ಉದ್ಘಾಟನೆಯನ್ನ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ನೆರವೇರಿಸಲಿದ್ದು ಕೇಮಾರು ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ಆಶೀರ್ವಚನವನ್ನ ನೀಡಲಿದ್ದಾರೆ. ಅನಂತರ ಸಾಮಾನ್ಯ ವಿಭಾಗದಲ್ಲಿ ನೇತ್ರಾವತಿ ವಲಯ ಸಂಚಾಲಕ ಅಶೋಕ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಯುವ ಶಿಕ್ಷಣ ಪ್ರಮುಖ ಭಾರತ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ. ಹಿರಿಯರ ವಿಭಾಗದಲ್ಲಿ ನೇತ್ರಾವತಿ ವಲಯ ಸಂಯೋಜಕ ಜಯರಾಮ ಅಧ್ಯಕ್ಷತೆಯಲ್ಲಿ ಸಂಸ್ಕಾರ ವಿಭಾಗದ ಪ್ರಾಂತ ಸಂಚಾಲಕ ರಾಮಶೇಷಯ್ಯ ಮಾತನಾಡಲಿದ್ದಾರೆ. ವೃತ್ತಿಪರ ವಿಭಾಗದಲ್ಲಿ ವಲಯ ಚಿಂತನಕೂಟ ಪ್ರಮುಖ ಪ್ರತಾಪ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಪ್ರಾಂತ ಸಂಚಾಲಕ ರಜತ್ ಮಾತನಾಡಲಿದ್ದಾರೆ. ಜುಲೈ 17ರಂದು ಸಂಜೆ ವಿಷ್ಣು ಸಹಸ್ರನಾಮ ಪಾರಾಯಣ ಭಜನೆ ಸತ್ಸಂಗ, ಜುಲೈ 18ರಂದು ಲಲಿತ ಸಹಸ್ರನಾಮ ಪಾರಾಯಣ ಕುಂಕುಮಾರ್ಚನೆ ಮಾತೃಭೋಜನ, ಜುಲೈ 19ರಂದು ಸಂಜೆ ಆರೋಗ್ಯದ ಕಡೆಗೆ ಯೋಗ ನಡೆಗೆ ಅತಿಥಿ ಸತ್ಕಾರ ನಡೆಯಲಿದೆ. ಇನ್ನು ಜುಲೈ 20ರಂದು ಬೆಳಿಗ್ಗೆ 11 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ನಾಯಾರನ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಸತೀಶ್, ತಾಲೂಕು ಸಹ ಸಂಚಾಲಕಿ ವೀಣಾ ಆಚಾರ್ಯ, ಪ್ರಶಿಕ್ಷಣ ವಿಭಾಗದ ಶುಭಾ ಶೆಟ್ಟಿ, ಮಾಧ್ಯಮ ಸಂಪರ್ಕ ವಿಭಾಗದ ಮುರಳೀಧರ್ ನಾಯಕ ಉಪಸ್ಥಿತರಿದ್ದಾರೆ. ಆರೋಗ್ಯ ಯಾವ ರೀತಿ, ಸಾಮಾಜಿಕ ಆರೋಗ್ಯ ಯಾವ ರೀತಿ ಹಾಗೂ ಆಧ್ಯಾತ್ಮಿಕ ಈ 5 ಭಾಗಗಳಲ್ಲಿ ಯಾವ ರೀತಿ ನಾವು ಬದುಕಬಹುದು ಸಮಾಜದಲ್ಲಿ ಎನ್ನುವಂತ ಒಂದು ಶಿಕ್ಷಣವನ್ನು ಜನರಿಗೆ ನೀಡ್ತಾ ಇರುವಂತದ್ದು. ಅದೇ ರೀತಿ ಮಕ್ಕಳಿಗೂ ಕೂಡ ದೈಹಿಕ ಶಿಕ್ಷಣ ಅಥವಾ ಯುವಕರಿಗೆ ಮಾರ್ಗದರ್ಶನ, ಗೃಹಸ್ಥಾಶ್ರಮದ ಬಗ್ಗೆ ಇರಬಹುದು, ಒತ್ತಡ ರಹಿತ ಜೀವನವನ್ನು ಹೇಗೆ ನಡೆಸುವಂಥದ್ದು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವಂಥದ್ದು, ಇನ್ನಿತರ ಇತ್ಯಾದಿ ಸಮಾಜಮುಖಿ ಕಾರ್ಯಗಳನ್ನು ಕೂಡ ನಮ್ಮ ಸಮಿತಿ ನಡೆಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 14 ವರ್ಷದಲ್ಲಿ ಸುಮಾರು 250ರಿಂದ 300 ಶಾಖೆಗಳಷ್ಟು ಇದೆ ಹಾಗೂ ಸಾಧಾರಣ ಒಂದು 8ರಿಂದ 10,000 ಬಂಧುಗಳು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಕಳೆದ 4 ವರ್ಷಗಳ ಹಿಂದೆ ಪುತ್ತೂರು ಭಾಗದಲ್ಲಿ ನಮ್ಮ ಸಮಿತಿ ಶಾಖೆಗಳನ್ನು ಪ್ರಾರಂಭ ಮಾಡಿತ್ತು. 4 ವರ್ಷಗಳಲ್ಲಿ ಪುತ್ತೂರು
ಪುತ್ತೂರು ಭಾಗದಲ್ಲಿ ನಮಗೆ ಈಗ ಸುಮಾರು 25 ಶಾಖೆಗಳು ಕೂಡ ಇವೆ. ಸಾಧಾರಣ ಪ್ರತಿನಿತ್ಯ ಪುತ್ತೂರು ಭಾಗದಲ್ಲಿ ಮಾತ್ರ 1800ಕ್ಕೂ ಮಿಕ್ಕಿ ಬಂಧುಗಳು ಉಚಿತವಾಗಿ ಯೋಗ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. ನಮ್ಮ ಸಮಿತಿಯ ಒಂದು ವಿಶೇಷವಾದ ವಿಚಾರ ಏನಂತ ಹೇಳಿದ್ರೆ, ಸಮಾಜದಲ್ಲಿ ನಾವು ಒಂದಿಷ್ಟು ಬೇರೆ ಬೇರೆ ಯೋಗ ಇನ್ಸ್ಟಿಟ್ಯೂಟ್ಗಳನ್ನು ನೋಡ್ತೇವೆ, ಆದ್ರೆ ಇಲ್ಲಿ ನಮ್ದು ಸಂಪೂರ್ಣವಾಗಿ ಯಾವುದೇ ಒಂದು ಶುಲ್ಕ ಇಲ್ಲದೆ ನೀಡುತ್ತಿರುವ ಯೋಗ ಶಿಕ್ಷಣ ಸಮಿತಿ. ವರ್ಷ ಇಡೀ ನಾವು ಪ್ರಾರಂಭ ಮಾಡಬೇಕಾದ್ರೆ 48 ದಿನಗಳ ಉಚಿತ ಯೋಗ ತರಗತಿ ಅಂತ ಹೇಳ್ತೇವೆ. ಆ 48 ದಿನಗಳಲ್ಲಿ ನಾವು ಅಷ್ಟಾಂಗ ಯೋಗ ಅಂದ್ರೆ ಏನು ಎಂಬ ವಿಚಾರಗಳನ್ನು ಜನರಿಗೆ ತಿಳಿಸ್ತೇವೆ. ಕೇವಲ ಯೋಗ ಮಾತ್ರ ಅಲ್ಲ, ದೈಹಿಕ ಏನು ಒಂದು ವ್ಯಾಯಾಮ ನೀಡುವಂಥದ್ದು ಮಾತ್ರ ಅಲ್ಲ, ಅಷ್ಟಾಂಗ ಯೋಗ ಅಂದ್ರೆ ಏನು ಹೇಳುವ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತೇವೆ. ನಂತರ ನಮ್ಮ ಆಹಾರ ಪದ್ಧತಿಯನ್ನು ಹೇಗೆ ಬದಲಾಯಿಸಿಕೊಳ್ಬಹುದು, ಜೀವನ ಶೈಲಿಯನ್ನು ಹೇಗೆ ಬದಲಾಯಿಸಿಕೊಳ್ಬಹುದು ಅಂತ ಹೇಳುವ 10 ಹಲವು ವಿಚಾರಗಳನ್ನು ಆ 48 ದಿನಗಳ ತರಗತಿಯಲ್ಲಿ ನೀಡಿ, ನಂತರ ಯೋಗ ವಿದ್ಯೆಯಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರಿಗೆಲ್ಲ ಕಂಟಿನ್ಯೂ ಮಾಡಬೇಕಾದ್ರೆ ಆ ಶಾಖೆಯನ್ನು ಮುಂದುವರಿಸ್ತಾ ಹೋಗ್ತೇವೆ. ಆದ್ರೆ ಯಾವುದೇ ರೀತಿಯ ಒಂದು ಶುಲ್ಕ ಅಲ್ಲಿ ಖಂಡಿತವಾಗಿ ನಾವು ಜನರಿಂದ ಪಡೆದುಕೊಳ್ಳುವುದಿಲ್ಲ. ಅದೇ ರೀತಿ ಯೋಗ ಶಿಕ್ಷಣವನ್ನು ನೀಡಲಿಕ್ಕೆ ಬರುವ ಶಿಕ್ಷಕರುಗಳು ಇರಬಹುದು, ಅವರಿಗೆ ಕೂಡ ಯಾವುದೇ ರೀತಿಯ ಒಂದು ಸ್ಯಾಲರಿ ಅಥವಾ ರಿಇಂಬರ್ಸ್ಮೆಂಟ್ ಅಂತ ಹೇಳುವ ವಿಚಾರಗಳು ಕೂಡ ನಮ್ಮ ಸಮಿತಿಯಲ್ಲಿ ಖಂಡಿತವಾಗಿ ಸಿಗಿಲ್ಲ. ಒಂದು ಮಾತಲ್ಲಿ ಹೇಳಬೇಕಾದ್ರೆ ಒಂದು 0 ಫಂಡ್ ಒಟ್ಟಿಗೆ ಇರುವಂತ ನಮ್ಮ ಸಮಿತಿ ಅಂತ ಹೇಳುವಂಥದ್ದು. ಅದೇ ರೀತಿ ನಮ್ಮ ಸಮಿತಿ ಕೇವಲ ಈ ಯೋಗ ಶಿಕ್ಷಣ ಮಾತ್ರ ಅಲ್ಲ, ಸಮಾಜದಲ್ಲಿ ಒಂದು 10 ಹಲವು ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಬರ್ತಾ ಇದೆ. ಒಂದೆರಡು ಉದಾಹರಣೆಗಳನ್ನು ಕೊಡಬೇಕಾದ್ರೆ, ರಥಸಪ್ತಮಿ ವರ್ಷಂಪ್ರತಿ ಬರುವಂತ ರಥಸಪ್ತಮಿ ಅಂಗವಾಗಿ ಸಾಮೂಹಿಕವಾಗಿ 108 ಸೂರ್ಯ ನಮಸ್ಕಾರವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಕಳೆದ 4 ವರ್ಷದಿಂದ ಮಾಲಿಂಗೇಶ್ವರ ದೇವಸ್ಥಾನದ ರಥಬೀದಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಶಿವರಾತ್ರಿ ಪ್ರಯುಕ್ತ ಶಿವ ನಮಸ್ಕಾರ ಎಂಬ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುತ್ತೇವೆ. ಅದೇ ರೀತಿ ಷಷ್ಠಿ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ರಥಬೀದಿಯಲ್ಲಿ ಬಹುಶಃ ಯಾವುದೇ ಒಂದು ಸಂಘ ಸಂಸ್ಥೆಗಳಿಗೂ ಕೂಡ ಅಂತ ಒಂದು ಅವಕಾಶ ಸಿಗುವುದಿಲ್ಲ, ನಮ್ಮ ಸಮಿತಿಗೆ ಮಾತ್ರ ಒಂದು ಸುವರ್ಣ ಅವಕಾಶ ಸಿಗುವಂಥದ್ದು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ರಥಬೀದಿಯಲ್ಲಿ 4000 ಜನ ಬೆಳಗ್ಗೆ ಅಭ್ಯಾಸ ಮಾಡುವಂಥದ್ದು. ಪಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಕೂಡ ನಾವು ವರ್ಷಂಪ್ರತಿ ನವರಾತ್ರಿ ಸಮಯದಲ್ಲಿ ಕೂಡ 4-5 ಬಂಧುಗಳು ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅದೇ ರೀತಿ ಅದು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಸಮಿತಿ ಸಮಾಜದಲ್ಲಿರುವಂತಹ ಯಾವುದೇ ಒಂದು ನೆರೆಯ ಸಂದರ್ಭದಲ್ಲಿ ಇರ್ಬೋದು, ನೆರೆ ಸಂತ್ರಸ್ತರಿಗೆ ಇರ್ಬೋದು, ಅಥವಾ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಸಂತ್ರಸ್ತರಿಗೆ ಇರ್ಬೋದು, ಅವರಿಗೆ ಆಹಾರದ ಕಿಟ್ಗಳನ್ನು ಪೂರೈಸುವಂಥದ್ದಾಗಿರ್ಬೋದು, ವೈದ್ಯಕೀಯ ಸೌಲಭ್ಯಗಳನ್ನು ನೀಡುವಂಥದ್ದು ಇರ್ಬೋದು, ಅಥವಾ ಮಧ್ಯಾಹ್ನದ ಊಟದ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇರ್ಬೋದು, ವಸತಿ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇರ್ಬೋದು, ಇಂಥ 10 ಹಲವು ಚಟುವಟಿಕೆಗಳಲ್ಲಿ ಕೂಡ ನಮ್ಮ ಸಮಿತಿ ಜೊತೆಯಾಗಿದೆ. ಅದೇ ರೀತಿ ಸನಾತನ ಸಂಸ್ಕೃತಿಯ ಬಗ್ಗೆ ಕೂಡ ಒಂದು ಹೆಚ್ಚು ಅರಿವನ್ನು ಮೂಡಿಸುವಂತ ಒಂದು ಕಾರ್ಯವನ್ನು ಕೂಡ ನಮ್ಮ ಈ ಸಮಿತಿ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಕೇವಲ ನಮ್ಮ ರಾಜ್ಯ ಮತ್ತೆ ರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಸಮಿತಿ ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ನೀಡ್ತಾ ಇದೆ. ಅಮೆರಿಕ ಇರ್ಬೋದು, ಕೆನಡಾದಲ್ಲಿ ಇರ್ಬೋದು, ನ್ಯೂಜಿಲೆಂಡ್, ಎಲ್ಲ ಕಡೆ ಈ ಭಾರತ ದೇಶದವರು ಬಹಳಷ್ಟು ಜನ ಅಲ್ಲಿ ಇರ್ತಾರೆ. ಇಲ್ಲಿಯೇ ನಮ್ಮ ಈ ವಿದ್ಯೆಯನ್ನು ಕಲಿತು ಅಲ್ಲಿ ಹೋಗಿ ಅವರು ಶಿಕ್ಷಣವನ್ನು ಆನ್ಲೈನ್ ಮೂಲಕ ಬಹಳಷ್ಟು ದೇಶಗಳಲ್ಲಿ ಕೂಡ ನಮ್ಮದು ಪ್ರತಿನಿತ್ಯ ತರಗತಿಗಳು ಕೂಡ ನಡೀತಾ ಉಂಟು. ಈ ಎಲ್ಲ ನಮ್ಮ ಸೇವೆಯನ್ನು ಗುರುತಿಸಿ 2019 ಇಸವಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನಮ್ಮ ಸಮಿತಿಗೆ ನೀಡಿದೆ. 2019ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಮ್ಮ ಸಮಿತಿಗೆ ನೀಡಿದೆ. ಇದೇ ರೀತಿಯಲ್ಲಿ ನಮ್ಮ ಸಮಿತಿಯಲ್ಲಿ ಯಾರಾದರೂ ಒಬ್ಬರು ಯೋಗ ಶಿಕ್ಷಕರು ಆಗಿ ಮುಂದೆ ಬರಬೇಕಾದ್ರೆ, ಅಂದ್ರೆ ಈ ಯೋಗ ಶಿಕ್ಷಣವನ್ನು ನೀಡಬೇಕಾದ್ರೆ ಕೇವಲ ಯಾರೋ ಒಬ್ಬರು ಹೋಗಿ ಯೋಗ ಶಿಕ್ಷಣವನ್ನು ನೀಡಲಿಕ್ಕಾಗುವುದಿಲ್ಲ. ಆ ಶಿಕ್ಷಕರಾಗಿ ಅವರು ಪರಿವರ್ತನೆ ಆಗಬೇಕಾದ್ರೆ ಅವರಿಗೆ ಒಂದಿಷ್ಟು ಶಿಬಿರಗಳನ್ನು ಆಯೋಜನೆ ಮಾಡ್ತಾರೆ. ಅದು ಹಂತವಾಗಿ ಇರುವಂತದ್ದು. ಮೊದಲಿಗೆ ಒಂದು ಕನಿಷ್ಠ ಅಂದ್ರೂ ಕೂಡ ನಮ್ಮ ಸಮಿತಿಯಲ್ಲಿ 1 ವರ್ಷ ಅವರು ನಮ್ಮ ಸಮಿತಿಯೊಂದಿಗೆ ನಿತ್ಯ ಅಭ್ಯಾಸ ಮಾಡ್ತಾ ಇದ್ರೆ ಅವರಿಗೆ ಮುಂದಿನ ಹಂತದ ಈ ಪ್ರಾಂತ ಪ್ರಶಿಕ್ಷಣ ನಾವೇನೀಗ ಆಯೋಜನೆ ಮಾಡ್ತಾ ಇದ್ದೇವೆ ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ನೀಡ್ತೇವೆ. ಅದು ಸಾರ್ವಜನಿಕರಿಗೆ ಓಪನ್ ಆಗಿರುವಂತದ್ದಲ್ಲ. ನಮ್ಮ ಸಮಿತಿಯಲ್ಲಿ ಶಿಕ್ಷಣವನ್ನು ಪಡೆದು ಪ್ರಾಥಮಿಕವನ್ನು ಪೂರೈಸಿದವರಿಗೆ ಮಾತ್ರ ಅದು ಸಿಗುವಂತ ಅವಕಾಶ. ಸೊ ಇದು ವರ್ಷದಲ್ಲಿ ಕೇವಲ 1 ಬಾರಿ ಮಾತ್ರ ಆಗುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10 ವರ್ಷಗಳ ಹಿಂದೆ ಮಂಗಳೂರಲ್ಲಿ ನಾವು ಇದನ್ನು ಆಯೋಜನೆ ಮಾಡಿದ್ವಿ. ಈ ಬಾರಿ ಇದು ಪುತ್ತೂರಲ್ಲಿ ನಡೆಯುತ್ತಿದೆ. ಪುತ್ತೂರಲ್ಲಿ ನಾವು ಇದನ್ನು ಬೈಪಾಸ್ ಅಲ್ಲಿ ಇರುವಂತಹ ಒಕ್ಕಲಿಗಗೌಡ ಸಮುದಾಯ ಭವನದಲ್ಲಿ ನಡೆಸ್ತಾ ಇದ್ದೇವೆ, ಹಾಗೂ ಮುಕರಪಾಡಿಯಲ್ಲಿ ಇರುವಂತಹ ಸುಭದ್ರ ಕಲಾ ಮಂದಿರದಲ್ಲಿ ಇದನ್ನು ನಡೆಸ್ತಾ ಇದ್ದೇವೆ.
ಇದು 2 ಶಿಬಿರಗಳು ಆದ ನಂತರ ಕನಿಷ್ಠ ಸಮಿತಿಯಲ್ಲಿ ಇನ್ನೂ 2 ವರ್ಷಗಳಿದ್ರೆ ಅದರ ನಂತರ ಕೂಡ ಒಂದು ಶಿಬಿರ ಇದೆ. ಅದು ಯಾವುದೇ ಜಿಲ್ಲೆಯಲ್ಲಿ ಅಥವಾ ಯಾವುದೇ ಹಾಲ್ಗಳಲ್ಲಿ ನಡೆಯುವಂತದ್ದಲ್ಲ. ಇದು ತುಮಕೂರಲ್ಲಿರುವಂತ ಸಿದ್ದರ ಬೆಟ್ಟ ಅಂತ ಇದೆ, ಅಲ್ಲಿ ಒಂದು ಗುಹೆ ಇದೆ. ಆ ಗುಹೆ ಒಳಗೆ ಆತ್ಮಾನುಸಂಧಾನ ಅಂತ 5 ದಿನಗಳ ಶಿಬಿರ ಕೂಡ ನಡೀತದೆ. ಅದರ ನಂತರ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರೆ ಪ್ರಗತ ಅಂತ ಹೇಳುವಂತ ಒಂದು ಶಿಬಿರ ಕೂಡ ನಮ್ಮ ಸಮಿತಿಯಲ್ಲಿದೆ. ಇದು ಹಂತ ಹಂತವಾಗಿ ಸಿಗುವಂತದ್ದು ಶಿಬಿರ. ನಮ್ಮ ಸಾಧನೆಯನ್ನು ಮುಂದುವರಿಸ್ತಾ ನಂತರ ನಮ್ಮ ಜ್ಞಾನವನ್ನು ಕೂಡ ವೃದ್ಧಿಸುವ ಒಂದು ಕಾರ್ಯ ನಮ್ಮ ಸಮಿತಿ ಮಾಡ್ತಾ ಇದೆ. ಇದು 5 ದಿನದ ಕಾರ್ಯಕ್ರಮಗಳಲ್ಲಿ ನಾವು ನಾಡಿದ್ದು ಬುಧವಾರ 16ನೇ ತಾರೀಕಿಗೆ ಇದು ಉದ್ಘಾಟನೆಗೊಳ್ಳಲಿಕ್ಕಿದೆ. 2 ಸ್ಥಳದಲ್ಲಿ ಏಕಕಾಲದಲ್ಲಿ ಉದ್ಘಾಟನೆ 5 ವಿಭಾಗಗಳಲ್ಲಿ ಆಗ್ತದೆ. ಒಂದು ಸಾಮಾನ್ಯ ವಿಭಾಗ ಅಂತ, ಒಂದು ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾಗಿ ಮಾಡ್ತೇವೆ, ಮತ್ತೆ ವೃತ್ತಿಪರ ಪ್ರೊಫೆಷನಲ್ಸ್ ಅವರಿಗೆ ಬೇರೆ ಮಾಡ್ತೇವೆ. ಅದೇ ರೀತಿ ಯಂಗ್ಸ್ಟರ್ಸ್ ಗಳಿಗೆ ಯುವಕಿಯರು ಅಂತ ಒಂದು ಬೇರೆ ವಿಭಾಗವನ್ನು ಮಾಡ್ತೇವೆ. ಮತ್ತೆ NYC ವಿಭಾಗ ಅಂತ ಮಾಡ್ತೇವೆ. ಅದು ನಮ್ಮ ರಾಜ್ಯದಿಂದ ಬಿಟ್ಟು ಹೊರ ರಾಜ್ಯದಿಂದ ಬರುವವರಿಗೆ, ಅವರಿಗೆ ಏನಂತ ಹೇಳಿದ್ರೆ ಕನ್ನಡ ಅರ್ಥ ಆಗುದಿಲ್ಲ, ಆ ಉದ್ದೇಶದಿಂದ ಅವರಿಗೆ ಇಂಗ್ಲಿಷ್ ಅಲ್ಲಿ ನಾವು ಕ್ಲಾಸಸ್ ಮಾಡ್ತೇವೆ. ಇಂಗ್ಲಿಷ್ ಮೆಟೀರಿಯಲ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೇವೆ. ಇದು 5 ವಿಭಾಗದಲ್ಲಿ ನಾಡ್ದು 16ನೇ ತಾರೀಕಿಗೆ ಏಕಕಾಲದಲ್ಲಿ ಎಲ್ಲ ವೇದಿಕೆಯಲ್ಲಿ ಒಂದೇ ಸಮಯದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದೇ ರೀತಿ ಮರುದಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿರುವಂತದ್ದು ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಸತ್ಸಂಗ ಅಂತ ಹೇಳುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ. 18ನೇ ತಾರೀಕಿಗೆ ಲಲಿತ ಸಹಸ್ರನಾಮ ಪಾರಾಯಣ ಅಂತ ಮಾಡ್ತೇವೆ. ಹಾಗೆ ಮಾತೃಭೋಜನ ಅಂತ ಹೇಳುವಂತದ್ದೊಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಕೂಡ 18ನೇ ತಾರೀಕಿಗೆ ಮಾಡ್ಲಿಕ್ಕಿದ್ದೇವೆ. ಮತ್ತೆ 19ನೇ ತಾರೀಕಿಗೆ ನಮ್ಮ ಈ ಸಮಿತಿಯ ಪ್ರಚಾರ ಮಾಡುವ ಉದ್ದೇಶದಿಂದ ಪುತ್ತೂರು ಪೇಟೆಯಲ್ಲಿ ನಾವು ಯೋಗ ನಡಿಗೆ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಪುತ್ತೂರು ಪೇಟೆ ಒಳಗೆ ನಾವು ಒಂದು ಪ್ರೊಸೆಷನ್ ರೀತಿ ಮಾಡ್ಲಿಕ್ಕಿದ್ದೇವೆ. ತದನಂತರ ಒಂದು ಮನೆ ಅತಿಥಿ ಸತ್ಕಾರ ಅಂತ ಕೂಡ ಮಾಡ್ತೇವೆ. ಅದು ಬೇರೆ ಬೇರೆ ರಾಜ್ಯಗಳಿಂದ ಬಂದ ಸುಮಾರು ಒಂದು 500-600 ಶಿಕ್ಷಣಾರ್ಥಿಗಳು ಕೂಡ ಇರ್ತಾರೆ. ಅವರನ್ನು ನಮ್ಮ ಈ ಪುತ್ತೂರು ಭಾಗದ ಯೋಗ ಬಂಧುಗಳ ಮನೆಗೆ ಕರ್ಕೊಂಡು ಹೋಗುವಂತ ಒಂದು ಕಾರ್ಯ. ಅದು ಏಕಕಾಲದಲ್ಲಿ ಅಷ್ಟು 500 ಬಂಧುಗಳನ್ನು ಒಂದು 100 ಮನೆಗಳಿಗೆ ಕರ್ಕೊಂಡು ಹೋಗಿ, ಒಂದೊಂದು ಮನೆಯಲ್ಲಿ ಸರಾಸರಿ 5-6 ಬಂಧುಗಳಿಗೆ ಕರ್ಕೊಂಡು ಹೋಗಿ ಒಂದು ರಾತ್ರಿ ಊಟದ ವ್ಯವಸ್ಥೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಯಾರಾದ್ರೂ ಅತಿಥಿಗಳು ಬರ್ತಾ ಇರ್ತಾರೆ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳಿದ್ರೆ, ಆ ಅತಿಥಿ ಯಾರಂತೆ ನಮ್ಗೆ ಗೊತ್ತಿರುವುದಿಲ್ಲ ಅಂತ ಒಂದು ವಿಶೇಷದ ಕಾರ್ಯಕ್ರಮ ಇದು 19ಕ್ಕೆ ನಡೆಯಲಿಕ್ಕಿದೆ. ಮತ್ತೆ 20ನೇ ತಾರೀಕಿಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಇದು ಒಟ್ಟಾಗಿ 5 ದಿನದ ಕಾರ್ಯಕ್ರಮ ನಡೆಯಲಿಕ್ಕಿರುವಂಥದ್ದು ಈ ಪ್ರಾಂತ ಪ್ರಶಿಕ್ಷಣ ಶಿಬಿರದಲ್ಲಿ. ಇದು ಸಂಕ್ಷಿಪ್ತವಾಗಿ ನಮ್ಮ ಸಮಿತಿಯ ಪರಿಚಯ ಹಾಗೂ ಕಾರ್ಯಕ್ರಮದ ವಿವರಗಳಾಗಿವೆ. ಪುತ್ತೂರಲ್ಲಿ ಎಷ್ಟು ಶಾಖೆ ಇದೆ ಅಂತ ಹೇಳಿದ್ರಿ ನೀವು? ಪುತ್ತೂರಲ್ಲಿ 25 ಶಾಖೆಗಳಿವೆ. ಪ್ರತಿನಿತ್ಯ ಸುಮಾರು 1200 ಬಂಧುಗಳು ಅಭ್ಯಾಸ ಮಾಡ್ತಾರೆ. ಅದು ಉಚಿತ ಶಿಕ್ಷಣ? ಉಚಿತ. ನಮ್ದು ವರ್ಷ ಪೂರ್ತಿ ಉಚಿತವಾಗಿ ಸಿಗುವಂತದ್ದು ಎಲ್ಲ ಕಡೆ, ಇಡೀ ವರ್ಷ ಎಲ್ಲ ಕಡೆ, ಆನ್ಲೈನ್ ಆಫ್ಲೈನ್ ಯಾವುದೇ ಫೀಸ್ ಇಲ್ಲ. ಕಲಿಸುವವರಿಗೆ ಸಹ ಯಾವುದೇ ಒಂದು ಸ್ಯಾಲರಿ ಅಂತ ಇಲ್ಲ. ನಾವೀಗ ಎಲ್ಲೆಲ್ಲೋ ಸುಳ್ಯ, ಸುಬ್ರಹ್ಮಣ್ಯ, ಹೊರ ಜಿಲ್ಲೆಗಳಿಗೆ ದಾವಣಗೆರೆ ಅಲ್ಲಿ ಇದೆಲ್ಲ ಹೋಗ್ತಾ ಇರ್ತೇವೆ. ನಮ್ಗೆ ಯಾವುದೇ ರೀತಿಯ ಒಂದು ಪೆಟ್ರೋಲ್ ರೀಇಂಬರ್ಸ್ಮೆಂಟ್ ಆಗಲಿ, ಟ್ರಾವೆಲ್ ಅಲೋವೆನ್ಸ್, ಅದೊಂದು ಸೇವಾ ರೂಪದಲ್ಲಿ ನಾವು ಮಾಡ್ಲಿಕ್ಕೆ ಇಷ್ಟ ಉಂಟಾ ಮಾಡ್ತೇವೆ. ಹಾಗೆ ಹಾಲ್ ಎಲ್ಲ ಮಾಡಿದ್ರೆ ನಿರ್ವಹಣೆ, ಈಗ ಹಾಲ್ ಎಲ್ಲ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ನಾವು ಈ ದೇವಸ್ಥಾನ ಭಜನಾ ಮಂದಿರದಲ್ಲಿ ಎಲ್ಲ ಅಪ್ರೋಚ್ ಮಾಡ್ತೇವೆ. ಯಾಕಂದ್ರೆ ಆ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಅಲ್ಲಿ ಸ್ವಲ್ಪ ಪಾಸಿಟಿವ್ ಎನರ್ಜಿ ಇರ್ತದೆ ಅಂತ ಹೇಳುವ ಉದ್ದೇಶದಿಂದ ಅಲ್ಲಿ ನಮ್ಗೆ ಹೆಚ್ಚಾಗಿ ಉಚಿತವಾಗಿ ಸಿಗ್ತದೆ ದೇವಸ್ಥಾನ ಭಜನಾ ಮಂದಿರ. ಒಂದು ವೇಳೆ ಯಾವ್ದಾದ್ರು ಕಮರ್ಷಿಯಲ್ ಹಾಲ್ಗಳಿಗೆ ಹೋದ್ರೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, 48 ದಿನ ಉಚಿತ ಅಂತ ನಾವು ಫಸ್ಟ್ ಡೇ ಹಾಲ್ ಮ್ಯಾನೇಜ್ಮೆಂಟ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಇರ್ತೇವೆ. ತದನಂತರ ನಾವು ಕಂಟಿನ್ಯೂ ಮಾಡ್ಲಿಕ್ಕೆ ಅವರಲ್ಲಿ ಇನ್ಫಾರ್ಮ್ ಮಾಡಿರ್ತೇವೆ. ಅವರು ಉಚಿತವಾಗಿ ಕೆಲವು ಹಾಲ್ ಅವರು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಯೋಗ ವಿದ್ಯೆ ಅಂತ ಹೇಳುವಾಗ ಸಾಧಾರಣವಾಗಿ ನಮ್ಗೆ ಇಷ್ಟರಲ್ಲಿ ಅಂತ ಸಮಸ್ಯೆ ಬರಲಿಲ್ಲ. ಆದ್ರೆ ಕೆಲವು ಕಡೆಯಲ್ಲಿ ನಮ್ಗೆ ಅಂತ ಹೇಳಿದ್ರೆ ಒಂದಿಷ್ಟು ಏನಾದ್ರೂ ಅದಕ್ಕೆ ಬೇಕಾಗುವಂತದ್ದು ಸಂಪನ್ಮೂಲ ಅಂತ ಹೇಳಿದ್ರೆ ಖರ್ಚು ವೆಚ್ಚಿನ ಮಿನಿಮಮ್ ಮೇಂಟೆನೆನ್ಸ್ ಚಾರ್ಜಸ್, ಆ ನೀರು ಇರ್ಬೋದು ಅಥವಾ ಕರೆಂಟ್ ಬಿಲ್. ಬೆಳಿಗ್ಗೆ ಯಾರಾದ್ರೂ ಬರ್ತಾರೆ, ಒಂದು ವಾಶ್ರೂಮ್ ಯೂಸ್ ಮಾಡ್ತಾರೆ, ಒಂದಿಷ್ಟು ಹೊತ್ತು ಫ್ಯಾನ್ ಹಾಕುದಿಲ್ಲ, ಟ್ಯೂಬ್ ಹಾಕ್ತಾರೆ. ಆ ಖರ್ಚು ವೆಚ್ಚಗಳನ್ನು ಅಲ್ಲಿ ಆ ಶಾಖೆಯ ಯೋಗ ಬಂಧುಗಳೇ ನಿರ್ವಹಿಸಿಕೊಂಡು ಅದನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಶಾಖೆಗಳಿಂದ ಯೋಗ ಬಂಧುಗಳು ಯಾರು ಪ್ರತಿನಿತ್ಯ ಬರ್ತಾರೆ ಅವರು, ಅದು ಮಿನಿಮಮ್ ಆಗಿರ್ತದೆ, 1000 ಗಟ್ಟಲೆಯಲ್ಲಿ ಅಲ್ಲ. ಅದು ಹೆಚ್ಚಾಗಿ ಈವರೆಗೆ ನಮ್ಗೆ ಯಾವುದೇ ಒಂದು ಭಾಗದಲ್ಲಿ ಅಂತ ದೊಡ್ಡ ಸಮಸ್ಯೆ ನಮ್ಗೆ ಈವರೆಗೆ ಅಂದ್ರೆ ಬೇಡಿಕೆ ಯಾರು ಇರಲಿಲ್ಲ. ದೇವರದಿಂದ ಇಷ್ಟರವರೆಗೆ ಹೆಚ್ಚು ನಮ್ಗೆ ಅಂತ ರಿಕ್ವೈರ್ಮೆಂಟ್ ಇಲ್ಲ. ನಾವು ಪುತ್ತೂರಿಂದ ಯಾರು ಭಾಗವಹಿಸ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ, ಪುತ್ತೂರಿಂದ ಭಾಗವಹಿಸಿದ್ರೆ ಅದರಲ್ಲಿ ಇರುವಂತದ್ದು 500 ಬಂಧುಗಳಿಗೆ ಅವಕಾಶ ಮಾತ್ರ.
ನಮ್ದು ಪುತ್ತೂರಲ್ಲಿ ಪ್ರತಿನಿತ್ಯ 1200 ಬಂದು ಬೆಳೀತಾರೆ, ಕೊಟ್ಟರೆ ಅವಕಾಶ ಎಲ್ಲಿಗೂ ಕೊಡಬೇಕು. ಹಾಗಾಗಿ ಇದು ಹೊರ ಜಿಲ್ಲೆಯವರಿಗೆ ಮತ್ತೆ ಹೊರ ರಾಜ್ಯದವರಿಗೆ ಮಾತ್ರ. ಪುತ್ತೂರಿನವರಿಗೆ ಭಾಗವಹಿಸಬೇಕಾದ್ರೆ ಬರುವ ವರ್ಷ ಇದೆ, ಅದು ವರ್ಷಕ್ಕೊಮ್ಮೆ ಆಗುವಂಥದ್ದು. ಬರುವ ವರ್ಷ ನಾವು ಬೇರೆ ಯಾವ ಜಿಲ್ಲೆಯಲ್ಲಿ ಆಗ್ತದೆ ಅಲ್ಲಿ ಹೋಗಿ ನಾವು ಭಾಗವಹಿಸಬೇಕಾಗ್ತದೆ. ಈಗ ಇಲ್ಲಿಯವರೆಗಲ್ಲ, ಖಂಡಿತ ಇಲ್ಲಿಯವರೆಗಲ್ಲ. ಅದೇ ನಾನು ಹೇಳಿದ್ದು, ರಾಜ್ಯ ರಾಷ್ಟ್ರ ಮಟ್ಟದ ಇದು ಶಿಬಿರ ಅಂತ ಹೇಳಿ ಬೇರೆ ಸ್ಟೇಟ್ಸ್ ಇಂದ ಕೂಡ ಬರ್ತಾರೆ. 500 ಮಂದಿ ಮಾತ್ರ, 500 ಮಂದಿ ಬರ. ಅದಂತ ಹೇಳಿದ್ರೆ ನಮ್ಮ ಒಂದು ಏನು ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆ, ಅವರಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ. ಅವರಿಗೆ ಅವರು 1 ವರ್ಷ ಸಮಿತಿಯಲ್ಲಿ ಇರಬೇಕು. ಆ ಫಸ್ಟ್ ಕ್ಯಾಂಪ್ ಅಂತ ನಾನು ಹೇಳಿದ್ದು ಪ್ರಾಥಮಿಕ ಪ್ರಶಿಕ್ಷಣ, ಅದು ಮುಗಿಸಿ 1 ವರ್ಷ ನಮ್ಮ ಸಮಿತಿಯಲ್ಲಿ ನಿರಂತರವಾಗಿ ಇರಬೇಕು. ವರ್ಷಕ್ಕೊಮ್ಮೆ ಇರುವಾಗ ಅವರಿಗೆ ಬರುವ ವರ್ಷ ಹೋಗಿ ಇನ್ನೊಂದು ಜಿಲ್ಲೆಯಲ್ಲಿ ಭಾಗವಹಿಸಬೇಕು. ಕಾಯ್ಬೇಕು, ಖಂಡಿತವಾಗಿ ಕಾಯ್ಲೇಬೇಕಾಗ್ತದೆ. ಈಗ ಕಳೆದ ವರ್ಷ ರಾಯಚೂರಲ್ಲಿ ಮಾಡಿದ್ರು ಇದನ್ನು. ಸೊ ರಾಯಚೂರು ಭಾಗದವರಿಗೆ ಅದರಲ್ಲಿ ಅವಕಾಶ ಇದೆ. ಈ ವರ್ಷ ಬೇಕಾದ್ರೆ ಅವರು ಪುತ್ತೂರಿಗೆ ಬರ್ಬೋದು. ಕನಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದರ ಸ್ಥಾಪಕರ ದಿನಾಚರಣೆಯು ನಾಟಿಕಲ್ ಕನಚೂರು ವೈದ್ಯಕೀಯ ಕಾಲೇಜಿನ ಕಾನ್ಫರೆನ್ಸ್ ಸಭಾಂಗಣದಲ್ಲಿ ಸೋಮವಾರದಂದು ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಧಾರವಾಡ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಎಂ ಖಾನ್, ಕನಚೂರು ಸಂಸ್ಥೆ ಸ್ಥಾಪಕ ಯು ಕನಚೂರು ಮೋನು ಅವರ ಅಪಾರ ಶ್ರಮ, ದೃಢ ಸಂಕಲ್ಪ ಮತ್ತು ದೀರ್ಘದೃಷ್ಟಿಯಿಂದ ಇಂದು ಎಲ್ಲರಿಗೂ ಪ್ರೇರಣೆಯಾಗಿರುವ ವ್ಯಕ್ತಿ. ಈ ಭಾಗದ ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ದೃಷ್ಟಿಯಿಂದ ಮೊದಲಿಗೆ ಕನಚೂರು ಶಾಲೆಯನ್ನು ಆರಂಭಿಸಿ ಇವತ್ತಿಗೆ ವೈದ್ಯಕೀಯ ಕಾಲೇಜು ಸ್ಥಾಪಿಸುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರ ಆದರ್ಶ ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಕವಾಗಿದೆ ಎಂದರು. ಕನಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಯುಕೆ ಮೋನು ಮಾತನಾಡಿದರು. ಇನ್ನು ಕನಚೂರು ವೈದ್ಯಕೀಯ ಕಾಲೇಜಿನ ನಿರ್ದೇಶಕ ಅಬ್ದುಲ್ ರೆಹಮಾನ್, ಕನಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಜೊಹರಾ ಮೋನು, ಟ್ರಸ್ಟಿ ಉಮಾಯಾ ಬಾನು ಆರಿಫ್, ಫರೀದಾ ನಸೀರ್, ಸಹದಾ ರಹಿಮಾನ್, ಡಾಕ್ಟರ್ ಅಬಿದಾ ಹಸೀಮ್, ಅಬ್ದುಲ್ ರೆಹಮಾನ್, ಕ್ಯಾಲಿಕಟ್ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಂ ಅಬ್ದುಲ್ ರೆಹಮಾನ್, ಕನಚೂರು ಹೆಲ್ತ್ ಸೈನ್ಸ್ ಸಲಹಾ ಮಂಡಳಿಯ ಚೇರ್ಮನ್ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜಮಾಡಿ, ಕನಚೂರು ಹೆಲ್ತ್ ಸೈನ್ಸ್ ಸಲಹಾ ಮಂಡಳಿಯ ಸದಸ್ಯ ಪ್ರೊಫೆಸರ್ ವೆಂಕಟರಾಯ ಪ್ರಭು ಉಪಸ್ಥಿತರಿದ್ದರು. ಕನಚೂರು ವೈದ್ಯಕೀಯ ಕಾಲೇಜಿನ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಸನ್ಮಾನಿತರ ವಿವರವನ್ನು ನೀಡಿದರು. ಕನಚೂರು ಆಸ್ಪತ್ರೆಯ ಫಿಸಿಯೋಥೆರಪಿ ವಿಭಾಗದ ಪ್ರಾಂಶುಪಾಲ ಡಾಕ್ಟರ್ ಸುಹೈಲ್ ಸ್ವಾಗತಿಸಿದರು. ಹಾಗೆಯೇ ಕನಚೂರು ಅಲೈಡ್ ಸೈನ್ಸ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರತೀಕ್ಷಾ ಶೆಟ್ಟಿ, ಪಬ್ಲಿಕ್ ಶಾಲೆಯ ಟಿಜಿಟಿ ಸೌಮ್ಯ ಸುವರ್ಣ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕನಚೂರು ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಮೋನಿಸ್ ಸಲ್ಡಾನ ವಂದಿಸಿದರು.
Welcome Mr. Abdul Rahman, Medical Science, for this function. I request Dr. Mohari Salana to do the floral honor. I request Dr. Rajiv to do the floral honor. Thank you, sir. I welcome Mrs. Umia Banu Arif, Trustee, Kanasur Islamic Education Trust. I request Dr. Vidya Prabha to do the floral honor. Dr. ಇರಬೇಕಾದ ಕೆಲವು ಸಂದರ್ಭ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋದ ಮೇಲೆ ಊಟಕ್ಕೆ ಅಕ್ಕಿ ಕೂಡ ನಮಗೆ ಸಿಗ್ತಾ ಇರಲಿಲ್ಲ. ಇವತ್ತು 10 kg ಅಕ್ಕಿ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ದುಡ್ಡು ಕೊಟ್ಟರೆ ಅಂಗಡಿಯಲ್ಲಿ ಅಕ್ಕಿ ಸಿಗ್ತಾ ಇರಲಿಲ್ಲ. ಜಮೀನ್ದಾರರ ಜಮೀನಿನಲ್ಲಿ ಅಕ್ಕಿ ಭತ್ತ ಬೆಳೆದ್ರೆ ಅವರ ಮನೆಗೆ ಕೆಲಸಕ್ಕೆ ಹೋದ್ರೆ ಮಾತ್ರ ಅವರು ಸಂಬಳ ಅಕ್ಕಿ ಕೊಡ್ತಾರೆ, ಅದರ್ವೈಸ್ ಇಲ್ಲ. ಅಂಗಡಿಯಲ್ಲಿ ಕಂಟ್ರೋಲ್ನ ಅಕ್ಕಿ ಸಿಕ್ಕಬೇಕಾದ್ರೆ 1 ಸೇರು ಅಕ್ಕಿ ತಗೊಳ್ಬೇಕಾದ್ರೆ 3 ಸೇರು ಧಾನ್ಯ ತಗೊಳ್ಬೇಕು. ಇದೆಲ್ಲ ಇದರ ಪಟ್ಟಿ ಪಡೆಯವರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಅವರ ತಂದೆ ಬಲಾಢ್ಯ ಜಮೀನ್ದಾರರಾಗಿದ್ರು, ಶ್ರೀಮಂತರಿದ್ರು ಅವರ ತಂದೆ. ಅದೇ ನನ್ನ ತಂದೆ ಹಾಗೆ ಅಲ್ಲ. ನನ್ನ ತಂದೆ ಬ್ರಿಟಿಷ್ ಸರ್ಕಾರದ ಕೆಲಸಗಾರ, ಎಂಪ್ಲಾಯಿ ಅಂತ ಹೇಳುವ ಒಂದು ಬಿರುದು ಮಾತ್ರ. ನಮ್ಮ ಗ್ರಾಮದಲ್ಲಿ ಒಬ್ಬನೇ ಒಬ್ಬ ಸರ್ಕಾರಿ ನೌಕರ ಇದ್ರು ನನ್ನ ತಂದೆ. ಈ ಬಿರುದು ನನ್ನ ತಾಯಿಯನ್ನು ನನ್ನ ತಂದೆಗೆ ಕೊಡ್ಲಿಕ್ಕೆ ಕಾರಣ ಅಲ್ಲ. ಅಂದ್ರೆ ಯಾವ ಕಾರಣಕ್ಕೂ ನನ್ನ ತಾಯಿಯನ್ನು ಅವರಿಗೆ ಮದುವೆ ಮಾಡಿಕೊಡುವ ಯೋಚಿತ ಇರುವ ವಿಷಯವೇ ಅಲ್ಲ. ಕಾರಣ ನನ್ನ ತಾಯಿಯ ಕುಟುಂಬ, ತಾಯಿಯ ತಂದೆ ಪಂಡಿತರಿದ್ದರು, ಶೇಖ ಬೈಚರ್ ಅಂತೇಳಿ. 2 ಊರಿನ ಮಸೀದಿಯ ಅಧ್ಯಕ್ಷರಾಗಿದ್ದರು ಆ ಕಾಲದಲ್ಲಿ. ಇಡೀ ಒಂದು ಅರ್ಧ ಊರು ಅವರ ಅಧೀನದಲ್ಲಿತ್ತು. ಆದರೂ ಹೊಟ್ಟೆ ಹಸಿವಿನಲ್ಲಿದ್ದಾಗಲೂ ಕೂಡ ಈ ಅಕ್ಕಿ ಸಿಕ್ಕದ ಸಂದರ್ಭದಲ್ಲಿ 1 ಮುಡಿ ಅಕ್ಕಿ ತವರು ಮನೆಯಿಂದ ತರಲಿಕ್ಕೆ ಸಕಾಲವಾಗಿ ನನ್ನ ಅಜ್ಜಿ ಹೋಗ್ತಿರ್ಲಿಲ್ಲ. ಈಗ ತವರು ಮನೆಯಿಂದ, ಸೊಸೆಯ ಮನೆಯಿಂದ ಅಕ್ಕಿ ತಂದು ಊಟಕ್ಕೆ ಅಕ್ಕಿ ತಂದ್ರೆ ಅದು ಸರಿಯಲ್ಲ. ಧಾನ್ಯಗಳನ್ನು ಬೇಯಿಸಿ ತಿಂದ್ರು ಸರಿ ಪರವಾಗಿಲ್ಲ. ಧಾನ್ಯಗಳನ್ನು ಹೇಗೆ ತಿಂತೀವಿ ಅದು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಹುರುಳಿಕಾಳು ಬೇಯಿಸಿ ಅದಕ್ಕೆ ಬೆಲ್ಲ ಹಾಕಿ, ಅಥವಾ ಹಸುರು ಕಾಳು ಅಂತ ಹೇಳುವ ಹಸುರು ಬೆಳೆಯ ಕಾಳು, ಬೇಳೆ ಅಲ್ಲ, ಅದನ್ನು ಬೇಯಿಸಿ ಅದಕ್ಕೆ ಬೆಲ್ಲ ಹಾಕಿ
ಮಧ್ಯಾಹ್ನ ಪ್ಲೇಟ್ನಲ್ಲಿ ನಾವು ಅನ್ನ ಕೊಟ್ಟಾಗೆ ಕೊಡ್ತಿದ್ರು ನಮಗೆ. ಶ್ರೀಮಂತಿಗೆ ತಾಯಿ ಮನೆಯಲ್ಲಿ ಇದ್ರು ಕೂಡ ಅಲ್ಲಿಂದ ಯಾವ ಕಾರಣಕ್ಕೂ ತಾಯಿ ಹೋಗಿ ಒಂದು ಗಳಸಿ ಅಥವಾ ಒಂದು ಮುಡಿ ಹಾಕಿ ತರುವ ಅಂತ ಹೇಳಿದ್ರೆ ಸಕಾರಾತ್ಮಕವಾಗಿ ನನ್ನ ಅಜ್ಜಿಗೆ ಒಬ್ಬನೇ ಮಗ ನನ್ನ ತಂದೆ ಹಿಂದೆ ಮುಂದೆ ಯಾರೂ ನಾವು ನೋಡಲಿಲ್ಲ. ನನ್ನ ತಂದೆ ಒಬ್ಬರಿಗೆ ಒಂದೇ ಮಗ, ಅವರಿಗೆ ಬ್ರಿಟಿಷ್ ಸರ್ಕಾರದ ಕೆಲಸ. ಈ ಒಂದು ನೆಂಬೇಡು ಮಾತ್ರ ಕೂರುವ ಮನೆಯೂ ಕೂಡ ಪಟ್ಟೋರಿ ಸೀನಗಾಜವರ ಅಧೀನದಲ್ಲಿ ಒಕ್ಕಲ್ತನದಲ್ಲಿದ್ದವರು ನಾವು. ಒಂದು ಕಡೆ ತಾಯಿಯ ಅಗ್ರಮಾನ್ಯ ಜಮೀನ್ದಾರನ ಮಗಳಾಗಿದ್ರೆ, ಒಂದು ಕಡೆಯಲ್ಲಿ ಸರ್ಕಾರಿ ನೌಕರನ ಹೆಂಡತಿ ನನ್ನ ತಾಯಿ. ಒಂದೊಂದು ಸಲ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ತಾಯಿ ಹೇಳಿದ್ದನ್ನು ನಾನು ಇವತ್ತಿನವರೆಗೆ ನನ್ನ ಮಕ್ಕಳಿಗೆ ಕೂಡ ಹೇಳಿಲ್ಲ. ಇವತ್ತು ಮುಂದೆ ಹೇಳಿದ್ರೆ ನಿಮಗೆ ಸಮಾಧಾನ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಆತ್ಮೀಯರು ಅನೇಕ ಜನ ನನ್ನ ಒಟ್ಟಿಗೆ ಇರುವವರು ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ, ಬರ್ತ್ಡೇ ಅಂತೇಳಿ. ನಾನು ಯಾವತ್ತೂ ಕೂಡ ಬರ್ತ್ಡೇ ಆಚರಿಸುವ ಮನಸ್ಥಿತಿಯಲ್ಲಿ ಉಳ್ಳವನೂ ಅಲ್ಲ, ಇನ್ನು ಸಾಯುವವರೆಗೆ ಅದನ್ನು ಮಾಡುವುದೂ ಇಲ್ಲ. ಇತ್ತೀಚೆಗೆ ನನ್ನ ಮಕ್ಕಳು ದೊಡ್ಡದಾದ ಮೇಲೆ ನನ್ನ ಪಾಸ್ಪೋರ್ಟ್ ಅಥವಾ ನನ್ನ ಸ್ಕೂಲ್ ಸರ್ಟಿಫಿಕೇಟ್ ನೋಡಿ ನನ್ನ ಬರ್ತ್ಡೇದು ಇವತ್ತು ಅಂತೇಳಿ ಇಂಥ ತಾರೀಕು ಅಂತೇಳಿ ತಿಳ್ಕೊಂಡು ಅವರ ಮನಸ್ಸಿನಲ್ಲೇ ಅಷ್ಟೇ ಅವರು ನೆಮ್ಮದಿ ಕೊಟ್ಕೊಳ್ತಾ ಇದ್ದಾರೆ. ಅದಲ್ಲದೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಸಂತೋಷ ಕೂಟವಾಗಲಿ ನನ್ನ ಮಕ್ಕಳು ದೊಡ್ಡದಾದ ಮೇಲೂ ನನ್ನ ಬರ್ತ್ಡೇಗೆ ನಾನು ಮಾಡಿದ್ದಿಲ್ಲ, ಇನ್ನು ಮುಂದಕ್ಕೂ ಮಾಡುವುದೂ ಇಲ್ಲ. ಅದು ನನಗೆ ಇಷ್ಟ ಇದ್ದ ಕಾರ್ಯ ಅಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನನ್ನ ತಾಯಿ 4 ಮಕ್ಕಳನ್ನು ಜೀವದಾನ ಕೊಟ್ಟಿದ್ದಾರೆ, ನಾನು ಸೇರಿ. ಎಲ್ಲ ಮಕ್ಕಳನ್ನು ತನ್ನ ಹೆರಿಗೆ ಸಂದರ್ಭದಲ್ಲಿ ಅತ್ಯಂತ ಸುಸೂತ್ರವಾಗಿ ಚೆನ್ನಾಗಿ ನನಗೆ ಹೆರಿಗಾಗಿದೆ. ಆದರೆ ನೀನು ಅಂದ್ರೆ ನನ್ನನ್ನು ಬೆರಳು ತೋರಿಸಿ ಹೇಳ್ತಾ ಇದ್ರು, ನಿನ್ನನ್ನು ಹೆರಿಗೆಯಾಗಿ ನನಗೆ ಹೊಟ್ಟೆ ತುಂಬ ಅನ್ನವೂ ಕೂಡ ಸಿಗಲಿಲ್ಲ. ಅಂತ ನತದೃಷ್ಟ ನೀನು ಅಂತ ಒಂದು ಸಲ ಹೇಳಿದ್ದೆ. ಒಂದು ನಮ್ಮ ಊರಿನ ಮಹಿಳೆ, ಅವರು ಇವತ್ತು ಅಮೆರಿಕದಲ್ಲಿ ಗಂಡನ ಜೊತೆಯಲ್ಲಿ ಸಂಸಾರ ಮಾಡ್ತಾ ಇದ್ದಾರೆ. 5 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಲ ಬಂದ್ರೆ ಇವತ್ತು ಕೂಡ ನನ್ನ ಮನೆಗೆ ಬಂದು ನನ್ನ ಮಿಸಸ್ ಹತ್ರ ಮಾತಾಡಿ, ನಾನು ಸಿಗದೇ ಇದ್ರು, ನಾನು ಆಫೀಸಲ್ಲಿ ಇದ್ರು, ಹೇಗಿದ್ದಾರೆ ಸರ್, ಆರೋಗ್ಯ ಆಗಿದೆ ಅವರದು ಅಂತ ತಿಳ್ಕೊಂಡು ಒಂದು ಸಲ ಅಥವಾ 2 ಸಲ ಒಂದು 10 ದಿವಸ ಇದ್ರೆ ಬಂದು ಹೋಗ್ತಾರೆ. ಅವರಿಗೆ ಅಷ್ಟು ಈ ಸಂಸ್ಥೆಯ ಮೇಲೆ ಅಷ್ಟೊಂದು ಗೌರವ, ಅಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಕೇವಲ 10-12 ಸ್ಟೂಡೆಂಟ್ ಇಟ್ಟುಕೊಂಡು ಆ ಮಹಿಳೆ ಈ ಸ್ಕೂಲನ್ನು ಸ್ಥಾಪನೆ ಮಾಡಿದ್ರು 2001ನೇ ಇಸ್ವಿಯಲ್ಲಿ. ಇದೆಲ್ಲ ಒಂದು ಹಂತವಾಗಿ ಅದರ ನಂತರ PU ಕಾಲೇಜ್ ಆಯಿತು, ಡಿಗ್ರಿ ಆಯಿತು, ಆಮೇಲೆ ನರ್ಸಿಂಗ್ ಆಯಿತು, MBBS ಆಯಿತು, MD ಆಯಿತು, ಎಲ್ಲ ಆಯಿತು. ಈ ಹಂತ ಹೋಗುವಾಗ ಮನಸ್ಸಿಗೆ ಒಂದು ಸಂತೋಷ ಅಥವಾ ನೆಮ್ಮದಿ ನಾವು ನೋಡುವಾಗ ಕಾಣ್ತದೆ. ನಾನು ಮನಸಾರ ಅದನ್ನು ಆಚರಣೆ ಮಾಡದೇ ಇದ್ರೂ ಕೂಡ ಕಾಣ್ತದೆ. ಆ ಒಂದು ಸಂತೋಷಕ್ಕೋಸ್ಕರ ಪ್ರತಿ ವರ್ಷ ಒಂದು ಸ್ಥಾಪಕರ, ಇವತ್ತು ನಾನು ಇದ್ದೇನೆ, ನನ್ನ ಕಾಲ ನಂತರವೂ ಕೂಡ ಇದು ಮುಂದುವರಿತದೆ. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ನಾವು ಏನನ್ನು ಕೊಡದೇ ಇದ್ರು ನಮ್ಮ ಮನಸ್ಸು ಇನ್ನೂ ಕೂಡ ಬಾಯಾರಿಕೆಯಾಗಿ ಮನುಷ್ಯರಿಗೆ ಆಗ್ತದ, ಆವಾಗ ನೀರು ಬೇಕು ನಮಗೆ. ಅದೇ ತರ ನಾನು ಸಮಾಜಕ್ಕೆ ಕೊಟ್ಟಿದ್ದು ಸಾಲುವುದಿಲ್ಲ. ಈ ಸಮಾಜ ನನಗೆ ಕೊಟ್ಟದ್ದಕ್ಕೆ ಸಮನಾಗಿ ನಾನು ತಿರುಗಿ ಸಮಾಜಕ್ಕೆ ಕೊಡಲಿಲ್ಲ ಅಂತ ಹೇಳುವ ಭಾವ ನನ್ನಲ್ಲಿ ಈಗಲೂ ಕಾಡ್ತಾ ಇದೆ. ಅದಕ್ಕೆ ನಾನು ಇದನ್ನು ನನ್ನ ಬರ್ತ್ಡೇ ಅಥವಾ
ಈ ಒಂದು ಸಮಾರಂಭ ತಿಳ್ಕೊಳ್ಬಾರ್ದು ಯಾರು ಅಂತೇಳಿ. ಇನ್ನು ಕೆಲವು ನನ್ನ ಹತ್ತಿರದ ಸ್ನೇಹಿತರು ಅಥವಾ ಹಿತೈಷಿಗಳು, ಈಗ ಮಾಧವ ವಕೀಲರ ಹತ್ರ ನಾನು ನಿನ್ನೆ ಹೇಳಿದೆ ನೀವು ಫೋಟೋ ಹಾಕಬಾರ್ದು, ಅಲ್ಲ ನಾನು ಅಕ್ಕಿ ಕೊಡ್ತೇವೆ ನಾವು ಅಲ್ಲಿ, ಅದೆಲ್ಲ ಬಾರ್ದು ಆ ಥರ ಮಾಡಲಿಕ್ಕೆ ಅದು ಸರಿಯಲ್ಲ ಅಂತ ಹೇಳಿದ್ದಕ್ಕೆ ಅವರು ಅದನ್ನು ಕೇಳುವುದಿಲ್ಲ ಅಂತ ಹೇಳಿದ್ರೆ ಅದನ್ನು ವಿರೋಧಿಸುವುದು ನನ್ನ ಧರ್ಮವೂ ಕೂಡ ಅಲ್ಲ, ನನ್ನ ಕೆಲಸವೂ ಕೂಡ ಅಲ್ಲ. ಅವರಿಗೆ ಬೇಜಾರಾಗಬೇಕು. ನನ್ನ ಅತ್ಯಂತ ಆತ್ಮೀಯರು ಅವರಂತೆ ಅನೇಕರು. ಹಾಗಾಗಿ ಈ ದಾರಿಯಲ್ಲಿ ಫೋಟೋ ಆಗಿದ್ದಕ್ಕೆ ನಾನು ಕಾರಣಕರ್ತ ಅಲ್ಲ. ಇಷ್ಟೆಲ್ಲ ಹೇಳಲಿಕ್ಕೆ ನಿಮಗೆ ದಾರಿಯಲ್ಲಿ ಫೋಟೋ ಹಾಕಿಸ್ಕೊಂಡು ಮೆರೀತಾ ಇದ್ದಾರೆ ಕಣಚೂರು ಅಂತ ಯಾರಾದರೂ ನನ್ನ ಈ ಮಕ್ಕಳು ಅಥವಾ ಹಿರಿಯ ಅಧಿಕಾರಿಗಳು, ಹಿರಿಯ ನಮ್ಮ ಸಂಸ್ಥೆಯ ಮುಖ್ಯಸ್ಥರುಗಳು ತಿಳ್ಕೊಂಡ್ರೆ ಅದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. ನಾನು ಇದನ್ನೆಲ್ಲ ಹೇಳಿದ್ದೆ ಯಾಕೆ ಅಂತ ಹೇಳಿದ್ರೆ, ಐಷಾರಾಮಿ ಜೀವನ ನಡೆಸುವುದು ನನ್ನ ಮಟ್ಟಿಗೆ ಅದು ಸರಿಯಲ್ಲ. ನಾನೊಬ್ಬ ಕಠಿಣ ಪರಿಶ್ರಮಿಯ ಮಗ, ನಾನು ಹಣವಂತನ ಮಗ ಅಲ್ಲ. ನನ್ನ ಮಕ್ಕಳು ಈಗ ಎಲ್ಲರೂ ನನ್ನ ಮಕ್ಕಳು ಹಣವಂತನ ಮಕ್ಕಳು, ಆದರೆ ನಾನಲ್ಲ. ನನ್ನ ತಂದೆ ತಾಯಿ ಅವರ ಮನೋಭಾವವನ್ನು ನಿಮಗೆ ತಿಳಿಸಿದೆ. ನಾನು ಇವತ್ತಿನವರೆಗೆ ಯಾರು ಹೇಳಿರಲ್ಲ, ನನ್ನ ಮಕ್ಕಳಿಗೂ ಏನು ಹೇಳಿರಲ್ಲ. ಖಂಡಿತವಾಗಿಯೂ ನನ್ನ ತಾಯಿ ಆ ಥರ ಒಂದು ಸಲ ಒಂದು ಮಾತನ್ನು ಹೇಳಿದ್ರು. ಅವರ ಮನಸ್ಸಿಗೆ ಬಂದದ್ದನ್ನು ಹೇಳಿದ್ದಾರೆ, ನನ್ನ ಮೇಲೆ ಬ್ರೈಮ್ ಮಾಡಿದ್ದಲ್ಲ. ನನಗೆ ಹೊಟ್ಟೆ ತುಂಬಾ ಅನ್ನ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಕಾರಣ, ನನ್ನ ತಂದೆ ಹತ್ರ ಕೈ ತುಂಬ ಹಣ ಇತ್ತು, ಅವರಿಗೆ ಅತ್ಯಂತ ಸಂಬಳನೂ ಸಿಗ್ತಿತ್ತು ಒಳ್ಳೆ. ಇದು ಗಂಡನದ. ಆದರೆ ತವರು ಮನೆಯಲ್ಲಿ ಆಸ್ತಿ ಕೂಡ ಇತ್ತು, ಬೇಕಾದಷ್ಟು ಜಮೀನ್ದಾರರಾಗಿದ್ದು. ಆದರೂ ನಮಗೆ ಅಕ್ಕಿ ಸಿಗಲಿಲ್ಲ. ಅಕ್ಕಿ ಸಿಗ್ಬೇಕಾದ್ರೆ ಜಮೀನ್ದಾರರ ಮನೆಗೆ ಕೆಲಸಕ್ಕೆ ಹೋದ್ರೆ ಮಾತ್ರ ಅವರ ಅಕ್ಕಿ ಸಂಬಳ ಕೊಡ್ತಾರೆ. ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಹೋಗುವವರು ಯಾರೂ ಇಲ್ಲ. ತಂದೆ ಮಂಗಳೂರು ಬ್ರಿಟಿಷ್ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾರೆ. ತಾಯಿ ಕೆಲಸ ಮಾಡಿ ಅಭ್ಯಾಸ ಇದ್ದವರಲ್ಲ. ಅದರಿಂದ ಈ ಕಷ್ಟ ಅನುಭವಿಸಿದ್ದಾರೆ. ಇದೆಲ್ಲವನ್ನು ನೋಡಿಕೊಂಡು ತಿಳ್ಕೊಂಡು ನಾವಿವತ್ತು ಈ ಹಂತಕ್ಕೆ ಮುಟ್ಟಿದ್ದೇವೆ ಅಂತ ಹೇಳಿದ್ರೆ, ಇದು ನಿಮ್ಮೆಲ್ಲರ, ನನ್ನ ಇಲ್ಲಿ ದುಡಿಯುವಂತ ಅನೇಕ ಮಹಿಳೆಯರ ಪುರುಷರ ಶ್ರಮ, ನಿಮ್ಮ ಬದ್ಧತೆ. ಅದರಿಂದ ಈ ಸಮಯಕ್ಕೆ ಈ ಒಂದು ಹಂತಕ್ಕೆ ನಾವು ಮುಟ್ಟಿ ನಾವು ನಿಮ್ಮ ಮುಂದೆ ನಿಂತಿದ್ದೇನೆ. ಆದರೆ ಇದರಲ್ಲಿ ನನ್ನ ಐಷಾರಾಮಿಯ ಏನೂ ಕೂಡ ಇದರಲ್ಲಿ ಇಲ್ಲ. ಈ ನಮ್ಮ ಈ ಫೌಂಡರ್ಸ್ ಡೇ ಸ್ಥಾಪಕರ ದಿನಾಚರಣೆ ಅಂತ ಹೇಳುವುದನ್ನು ಮಾತ್ರ ನೀವು ತಿಳ್ಕೊಳ್ಳಿ ಅಂತ ಹೇಳಿ ನೀವೆಲ್ಲ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಬಂದಿದ್ದೀರಿ. ನೀವೆಲ್ಲ ನನ್ನ ಮಾತನ್ನು ಆಲಿಸಿದ್ದೀರಿ. ಖಂಡಿತವಾಗಿಯೂ ನಾನು ಆಡಿದ ಮಾತಿನಲ್ಲಿ ನಿಮಗೇನಾದರೂ ಮನಸ್ಸಿಗೆ ನೋವಾಗಿದ್ರೆ ನನಗೆ ಕ್ಷಮಿಸಿ ಅಂತ ಹೇಳಿಕೆ. Coincidentally, I should thank Rajesh sir. This is the first function I am attending after becoming the Vice Chancellor. That attachment is there as far as the Kanachur school is concerned, Kanachur institutions are concerned. Always whenever there was a problem or issue, I discussed with Rajesh sir. Anytime I used to call him. My kids have grown here from LKG to SSLC, all my school teachers. My student Dr. Shaila is also here. It gives me that a sort of happiness to be amidst you. The Founders Day celebration has been a tradition in this college. Every day you celebrate, and I think it should be celebrated because Janab Haji UP Minister is not a simple personality. He has worked hard to come up to this level. Often he tells about his stories. Whenever we meet casually, he told about his stories, how he grew up in this area, Asaikuli, and what he used to be sitting on a tree
and then how he has grown. It's not merely starting an institution and leaving it there. He has carried on the legacy, always advising the students, making everybody work. One should draw inspiration from that personality. It's not just Haji U.K. Munusa, he is a personality in himself. That's why I often used to call it, take some advice always. Starting a school, he started a school those days. I used to often visit. I have been in touch ever since the school started. If I am not wrong, there was one English teacher those days who spoke very nice English when we came for admission. I forget her name. The first principal, do you remember? Shukla ma'am, yeah. Shukla ma'am was there. Suvarna Shukla, if I remember. Suvarna Shukla. Her English was so beautiful. That day I decided Kanachur is the destination for my students, for my kids. And afterwards, many people in my campus followed, they joined here. But some in between left, saying that they want to go to other institutions. I said, no, nothing doing. Teachers are very good. They are doing very well. My students, my children will come out definitely. And they have. So definitely, Kanachur school has been offering the best education. Now when you come to how it has grown from a school to a PU college, to a degree college, to a medical college, then you have an Ayurvedic college, you have allied sciences, it has grown and the institution has been growing. And behind all this, that thought process is nothing but our Haji Sahib. Haji U.K. Monu has always said, I remember him telling, now abhyasa madlilla. Nama oorin hurgurella abhyasa madbeku. He used to tell that whenever we met, he used to tell all in my village should be educated. So that vision has brought him here. To tell you frankly, in one day in UT Khada's office we were having a discussion. Said, Bharat Nata yarargo kodtare, intavarige kodbeku. Who comes up, develops the institution. Let us all pray that he gets Bharat Ratna and get recognized for that vision that he has for education. Apart from that, when the first day of college starts, there is an advice that Kanachur institution already #1. PUC results are very good. I read the newspaper, they were very good this time. And then even the school results were very good. My daughter was on the topper. You all have felicitated her. But having said that, I wish all of you to work hard. Nothing replaces hard work. I wish you all the best. Thank you so much. You should show when the others are sitting here. Respected Chairman, Mr. U.K. Monu, today's Chief Guest, Dr. Khan, correspondents, and so on. Mrs. Zora, correspondent to Emma, and his sisters, Dr. Ismail, was about Shaida Patikari, all the principals, HODs, faculty members, members of the and dear students. Hearty congratulations to Ms. Dr. U.K. Monu on this day for being facilitated at the Founders' Day. But usually, nowadays I don't agree to address the gathering. I told Raman, there is a particular stage we have to stop it. I go to functions. I think it's not because many functions I dismissed him and his father. He said, no more speeches. But here he said, you have to speak. Well, Monu, what to speak, what not to speak. None of you know him from the day I know him. 2000, July month, we met first time. I only remember it, I don't know. Either. And he expressed his desire to get into the education field. As on that day, there was a well-known wood industrialist. Then I asked him, from the wood industry, why you want to jump into the education? He said, that is my vision, mission and objective. Well, God has fulfilled his ambition. We started discussing education that day onwards. 2001, LKP was started.
From there, I did not tell. For circumstances, so many things, so step by step, event systematically. And derogatory. If I start telling many things, what I have seen before you were all born. 1953, government wanted to have airport at Konaji. And what is my that? That includes many things. They said in the Kerala border, they shifted towards Manipal, that is Bajpayee. That's one incident. 1968, PG Postgraduate Center sanctioned by the UGC. Then once again, a committee was formed, headed by Vice Chancellor Srimani, who was a central minister, who was a mathematician. He came, those days Dakota, landing in Bajpayee, they only got scared. Then from there, don't believe, the Tokkot road was not there, it was not. He came via Beeri, the road was not tarred. By the time he reached the campus, the car was full of dust. And how I know that? One of the committee members was my PhD guide, was Rajshekhar. He said, we are going to your place, come with us. That's what I was observing. But many things are there. I don't have time now, neither you have time. Forget about that. Then only I was thinking, Tokko to Konaje will develop education institution. I don't know, I had a sort of dream like that, because all other side, one side is the sea, the other side is industry, and the other side is the lower line and this area, and that has happened. And Monu took the advantage of having not only wood industries, but he learned, he gave his mind, and he involved and established his institution. Later only all those institutions came. You may not know where he called the University Road, originally it was not Kukkudagatte. Then the Kukkudagatte changed into Nityananda Nagar. Now we call what we call University Road. All these institutions came afterwards. And Mangalore University played a major role because there was attraction. And now Derala is known the Kanachur area. One of these days they may rename, name it as Bono Road. Or no. Nothing wrong. So here what happened, as I said in the beginning, his vision worked out, he's going on adding institutions, and one first question he asked me, what is your suggestion, recommendation? I said first is land, and he said already I have 40 acres, and I said, advised him, possess, purchase, add more and more land, which he has done. Many institutions are crying for land, and they are going far places. But for Monu, there is no necessity. Everything is here. Sufficient land is here. So in that respect, we are lucky. Even for university, there is no problem. At this moment, I wish one of these days, the Monos institutions will come under a university, Kanachur University. Well, we have to appreciate the patience, the tolerance of Mrs. Zora, wife of Monu. I call her Dada, and really she has played a very important role, encouraging, giving support to Monu for the development, and Abdurrahman, the correspondent, and all the children, with their support only, he has developed it. Inshallah, he will develop further and take this into university position. Coming to Professor Khan, once again, none of you know him earlier. I know him, I think, to 1994. Am I correct? Yeah. 1994, he joined Mangalore University, but soon after that, I left to Kannur University as Vice Chancellor, later to Calicut. I don't think it is necessary to advise Khan. He has seen life in Mangalore University, but I have served as a Vice Chancellor 2 state universities. I advise him, be careful.
When you say careful, you should know what is the meaning of that and prove your mettle. There may be a lot of support, at the same time you have to be very, very careful in running an institution. A teacher means, first he is a teacher, he is a researcher, he is administration. All these stages you have crossed. Unlike a private university, as Vice Chancellor to state university and Mangalore University I spent 30 years. So I always tell Khan, be careful with the state university, you have all the power and be careful in every aspect. I don't want to go in detail for that. I hope we will do that. I wish him all the best. Karnataka University is the second university established in Karnataka. First was Mysore University, later Karnataka University Dharwad. Of course, I had a lot of opportunity to go to Karnataka University Dharwad. It's a big university, a lot of responsibilities there, and a lot of commitments there. We all wish him a successful stay, a purposeful, useful stay in Karnataka University. One thing I feel here, when Nikah was going on, I hope all of you know what is Nikah. You know that, you know. So one person was very serious, thinking in a different mood. I asked him what is wrong. He said, I am remembering my Nikah. Then, now I am remembering my days. All. And education. These are the two most important pillars of strength for a state, nation, country and the world. These two are the one we are going to leave a legacy behind when we go away from this world. And Dr. Haji Kemo has done just that. And whatever he has done so far is always to be emulated. All of us will have to really emulate him. He is such a simple person. He does not want this kind of felicitation. He was not at all in favor of that. But it is our love and affection that we are felicitating him. And for the felicitation, he has facilitated all of us. And thank you very much. I wish him and his whole family and the whole of our Kanachur institutions all the best. And inshallah, God willing, we will have a university soon and we will again celebrate. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.